Namaskaram. Continuing with the chapter Moving Charges and Magnetism. Almost ಈ ಚಾಪ್ಟರ್ದು ಲಾಸ್ಟ್ ಫ್ಯೂ ಟಾಪಿಕ್ಸ್ ಅಷ್ಟು ಉಳಿದವ್ರಿಗೆ ಅದ್ರಾಗ ಒಂದೇದು ಇವತ್ತು ನಾವು ಡಿಸ್ಕಸ್ ಮಾಡಾಕತ್ತಿದ್ದು ಫಸ್ಟಿಗೆ ಮ್ಯಾಗ್ನೆಟಿಕ್ ಡೈಪೋಲ್ ಮೂಮೆಂಟ್ ಆಫ್ ಅ ರಿವಾಲ್ವಿಂಗ್ ಎಲೆಕ್ಟ್ರಾನ್. ಒಂದು ಸಿಂಪಲ್ ಕೈಂಡ್ ಆಫ್ ಮೀಡಿಯಮ್ ಲೆವೆಲ್ ಡೆರಿವೇಷನ್ ಬರ್ತೈತೆ. ಸೊ ಇದಾದಮೇಲೆ ಮೂವಿಂಗ್ ಕಾಯಿಲ್ ಗ್ಯಾಲ್ವನೋಮೀಟರ್ ಈಸ್ ದ ಲಾಸ್ಟ್ ಟಾಪಿಕ್. ಅಲ್ಲಿ ನಾವು ವಾಟ್ ಈಸ್ ಮೂವಿಂಗ್ ಕಾಯಿಲ್ ಗ್ಯಾಲ್ವನೋಮೀಟರ್, ಅದಕ್ಕೆ ಅಸೋಸಿಯೇಟೆಡ್ ಫಾರ್ಮುಲಾ, ಕರೆಂಟ್ ಸೆನ್ಸಿಟಿವಿಟಿ, ವೋಲ್ಟೇಜ್ ಸೆನ್ಸಿಟಿವಿಟಿ ಅಂತ ನೋಡ್ತೀವಿ. ಗ್ಯಾಲ್ವನೋಮೀಟರ್ ಹೆಂಗೆ ವರ್ಕ್ ಆಗ್ತೈತಿ ಅಂಥೇಳಿ. ಆಮೇಲೆ ಆ ಗ್ಯಾಲ್ವನೋಮೀಟರನ್ನು ಅಮೀಟರ್ ಮತ್ತು ವೋಲ್ಟ್ ಮೀಟರ್ ಆಗಿ ಕನ್ವರ್ಟ್ ಮಾಡೋದು ಹೆಂಗೆ ಅಂಥೇಳಿ ನೋಡಿದ್ರೆ ಈ ಚಾಪ್ಟರ್ ಮುಗಿತೈತಿ. ಸೊ ಸ್ಟಾರ್ಟಿಂಗ್ ವಿತ್ ಮ್ಯಾಗ್ನೆಟಿಕ್ ಡೈಪೋಲ್ ಮೂಮೆಂಟ್ ಆಫ್ ಅ ರಿವಾಲ್ವಿಂಗ್ ಎಲೆಕ್ಟ್ರಾನ್. ಏನು ಹಿಂಗಂದ್ರೆ ನಾವು ಇದನ್ನು ಡಿಸ್ಕಸ್ ಮಾಡಿದ್ವಿ ಲಾಸ್ಟ್ ಕ್ಲಾಸ್ನೊಳಗೆ. ಇದೊಂದು ಬಾರ್ ಮ್ಯಾಗ್ನೆಟ್ ವಿತ್ ನಾರ್ತ್ ಪೋಲ್ ಆ್ಯಂಡ್ ಸೌತ್ ಪೋಲ್. ಅದು ಬಾರ್ ಮ್ಯಾಗ್ನೆಟರ್ ಆಗಿರ್ಬೋದು ಅಥವಾ ಕರೆಂಟ್ ಕ್ಯಾರಿಯಿಂಗ್ ಲೂಪ್. ಓಕೆ, ಇದರೊಳಗೆ ಕರೆಂಟ್ ಪಾಸ್ ಆಗೋಬೇಕಾರೆ ಅದು ಆ್ಯಂಟಿ ಕ್ಲಾಕ್ ವೈಸ್ನೊಳಗೆ ಹೆಂಗೋ ಕರೆಂಟ್ ಪಾಸ್ ಆಗೋಬೇಕಾರೆ ಒನ್ ಫೇಸ್ ಆಫ್ ದಿಸ್ ಕರೆಂಟ್ ಲೂಪ್ ಆ್ಯಕ್ಟ್ಸ್ ಲೈಕ್ ನಾರ್ತ್ ಪೋಲ್ ಆ್ಯಂಡ್ ದಿ ಅದರ್ ಫೇಸ್ ಆ್ಯಕ್ಟ್ಸ್ ಲೈಕ್ ಸೌತ್ ಪೋಲ್. ಅದು ಬಾರ್ ಮ್ಯಾಗ್ನೆಟರ್ ಆಗಿರಲಿ ಅಥವಾ ಕರೆಂಟ್ ಲೂಪರ್ ಆಗಿರಲಿ, ಇವು ಎರಡಕ್ಕೂ ಸೇರಿಸಿ ನಾವು ವಿ ಕ್ಯಾನ್ ಕಾಲ್ ದಮ್ ಆ್ಯಸ್ ಏನಂತ ಕರಿಬಹುದು, ಇವನ್ನ ಮ್ಯಾಗ್ನೆಟಿಕ್ ಡೈಪೋಲ್ ಅಂತ ಕರಿಬಹುದು. ಲೈಕ್ ಇದು ನಿಮಗೆ ನೆನಪಿರ್ತೈತಿ, ಯಾವುದ್ರಿ ಇದು? ಇಲೆಕ್ಟ್ರಿಕ್ ಡೈಪೋಲ್, ಹೌದಾ? ಸೊ ಎಲೆಕ್ಟ್ರಿಕ್ ಡೈಪೋಲ್ ಹ್ಯಾಸ್ ಸಮಥಿಂಗ್ ಕಾಲ್ಡ್ ಆಸ್ electric dipole moment, P is equals to 2aq. Similarly, magnetic dipole, ಅದಕ್ಕೆ ಮ್ಯಾಗ್ನೆಟಿಕ್ ಡೈಪೋಲ್ ಮೂಮೆಂಟ್ ಇರುತ್ತೆ. ಇದು ಲಾಸ್ಟ್ ವೀಡಿಯೋದಲ್ಲಿ ನಾವು ನೋಡೀವಿ. M is equals to I into A, ಕರೆಂಟ್ ಇಂಟು ಏರಿಯಾ ಇಸ್ ದ ಮೇನ್ ಫಾರ್ಮುಲಾ. ಇದರೊಳಗೆ ನಂಬರ್ ಆಫ್ ಟರ್ನ್ಸ್ ಹೆಚ್ಚಿಗೆ ಇದ್ವು ಅಂದ್ರೆ, ಒಂದಕ್ಕಿಂತ ಹೆಚ್ಚಿಗೆ ಇದ್ವು ಅಂದ್ರೆ ಅವಾಗ ನಾವಿಲ್ಲೇ ಎನ್ ಹಾಕ್ಕೊತೀವಿ. ಇಲ್ಲ ಅಂದ್ರೆ ಸಿಂಗಲ್ ಟರ್ನ್ ಇದ್ದರೆ ಕರೆಂಟ್ ಲೂಪು ಕರೆಂಟ್ ಇಂಟು ಏರಿಯಾ ಮಾಡ್ತೀವಿ. ಸೊ ಇವತ್ತು ನಾವೇನು ಮಾಡಕ್ಕೆ ಹೊಂಟೀವಿ ಅಂದ್ರೆ, ಈ ಮ್ಯಾಗ್ನೆಟಿಕ್ ಡೈಪೋಲ್ ಮೂಮೆಂಟ್ ಒಂದು ಮ್ಯಾಗ್ನೆಟಿಕ್ ಡೈಪೋಲಿಗೆ ಇರ್ಬೇಕಿಲ್ರಿ. ಈಗ ಮ್ಯಾಗ್ನೆಟಿಕ್ ಡೈಪೋಲಿಗನ ಮ್ಯಾಗ್ನೆಟಿಕ್ ಡೈಪೋಲ್ ಮೂಮೆಂಟ್ ಅಂತ ಇರ್ತೈತೆ. ಇವತ್ತು ನಾವು ಫೈಂಡ್ ಔಟ್ ಮಾಡಕ್ಕೆ ಹೊಂಟೀವಿ ಆ ಫಾರ್ಮುಲಾ ಟು ಕ್ಯಾಲ್ಕುಲೇಟ್ ದ ಮ್ಯಾಗ್ನೆಟಿಕ್ ಡೈಪೋಲ್ ಮೂಮೆಂಟ್. ಓಕೆ, ಮ್ಯಾಗ್ನೆಟಿಕ್ ಡೈಪೋಲ್ ಅಷ್ಟೇ ಅಲ್ಲ. ಸೊ ವಿ ಆರ್ ಗೋಯಿಂಗ್ ಟು ಫೈಂಡ್ ಔಟ್ ಮ್ಯಾಗ್ನೆಟಿಕ್ ಡೈಪೋಲ್ ಮೂಮೆಂಟ್ ಆಫ್ ಅ ರಿವಾಲ್ವಿಂಗ್ ಎಲೆಕ್ಟ್ರಾನ್. ರಿವಾಲ್ವಿಂಗ್ ಎಲೆಕ್ಟ್ರಾನ್ ಅಂದರೆ ಎಲೆಕ್ಟ್ರಾನ್ ಎಲ್ಲಿ ತಿರುಗ್ತಿರ್ತಾವೆ? ಆಬ್ವಿಯಸ್ಲಿ ಆಟಮ್ಸ್ನೊಳಗೆ, ಹೌದಾ? ಸೊ ಈಗ ಆಟಮ್ಸ್ನೊಳಗೆ ತಿರುಗಬೇಕಾರೆ ಈಗ ನೋಡ್ರಿ, ಮ್ಯಾಗ್ನೆಟಿಕ್ ಡೈಪೋಲ್ ಮೂಮೆಂಟ್ ಇರಬೇಕಂದ್ರೆ ಅಲ್ಲೊಂದು ಮ್ಯಾಗ್ನೆಟಿಕ್ ಡೈಪೋಲ್ ಇರ್ಬೇಕು. ಮ್ಯಾಗ್ನೆಟಿಕ್ ಡೈಪೋಲ್ ಅಂದರೆ ಒಂದು ಕಡೆ ನಾರ್ತ್ ಪೋಲ್, ಒಂದು ಕಡೆ ಸೌತ್ ಪೋಲ್ ಗತೆ ಇರ್ಬೇಕು. ಆಮೇಲೆ ಓವರ್ ಆಲ್ ನಾವೇನು ಡಿಸ್ಕಸ್ ಮಾಡಿ ಗೊತ್ತಾನೆ, ಮ್ಯಾಗ್ನೆಟಿಕ್ ಫೀಲ್ಡ್ ಎಲ್ಲಿ ಬರ್ತೈತಿ, ಎಲ್ಲಿ ಕರೆಂಟ್ ಫ್ಲೋ ಆಗ್ತೈತಲ್ಲ, ಯಾವಾಗಲೂ ಕರೆಂಟ್ ಸುತ್ತಲ ಮ್ಯಾಗ್ನೆಟಿಕ್ ಫೀಲ್ಡ್ ಬರ್ತೈತೆ, ಹೌದಿಲ್ಲ ರೀ? ಸೊ ಈಗ ಮ್ಯಾಗ್ನೆಟಿಕ್ ಡೈಪೋಲ್ ಮೂಮೆಂಟ್ ಬರ್ಬೇಕಂದ್ರೆ ಕರೆಂಟ್ ಅಂತೂ ಇರ್ಬೇಕಾ ಅಲ್ಲೇ. ಎ ಅಂದರೆ ಏರಿಯಾ, ಅಲ್ಲೇನು ರೇಡಿಯಸ್ ಇರ್ತೈತಿ πr² ಏರಿಯಾ ನಾವು ಕ್ಯಾಲ್ಕ್ ಮಾಡ್ಕೋಬೋದು. ಐ ಅಂದ್ರೆ ಕರೆಂಟ್. ರಿವಾಲ್ವಿಂಗ್ ಎಲೆಕ್ಟ್ರಾನ್ ಕೇಸ್ನೊಳಗೆ ಕರೆಂಟ್ ಎಲ್ಲಿಂದ ಬಂತು? ಮ್ಯಾಗ್ನೆಟಿಕ್ ಡೈಪೋಲ್ ಮೂಮೆಂಟ್ ಯಾಕೆ ಇರ್ತೈತಿ? ಯಾವುದಕ್ಕೆ? ಎಲೆಕ್ಟ್ರಾನಿಗೆ. ಸೊ ಇದನ್ನು ಅರ್ಥ ಮಾಡ್ಸೋಕ್ಕೆ ಟ್ರೈ ಮಾಡ್ತೀನಿ. ಈಗ ಒಂದು ವಯರ್ ತೊಗೋರಿ, ಸ್ಟ್ರೇಟ್ ವಯರ್, ಅದನ್ನ ಹೆಂಗೆ ಬೆಂಡ್ ಮಾಡಿರಿ. ಓಕೆ, ಈ ರೀತಿ ಸರ್ಕ್ಯುಲರ್ ಶೇಪ್ನೊಳಗೆ ಬೆಂಡ್ ಮಾಡಿರಿ. ಸರ್ಕ್ಯುಲರ್ ಶೇಪ್ನೊಳಗೆ ಬೆಂಡ್ ಮಾಡಿದ ಮೇಲೆ ಇದರೊಳಗೆ ಒಂದು ಕರೆಂಟ್ ಐ ಫ್ಲೋ ಮಾಡಿರಿ. ಸೊ ಹಿಂಗೆ ಕರೆಂಟ್ ಫ್ಲೋ ಆಗೋಕ್ಕೆ ಸ್ಟಾರ್ಟ್ ಆದ ಕೂಡ ಇಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಬರ್ತಾವೆ. ಇದ್ರ ಸುತ್ತಲೇ ಇದು ನಮಗೆ ಗೊತ್ತು. ಆ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಹೆಂಗೆ ಮೂವ್ ಆಗ್ತಾವೆ ಅದ್ರ ತಕ್ಕಂಗೆ ಅದ್ರ ಕರೆಂಟ್ ಯಾವ ಟೈಪ್ ಇರ್ತೈತಿ. ಲೈಕ್ ರೈಟ್ ನಾವು ಕರೆಂಟ್ ಇಲ್ಲೇ ಆ್ಯಂಟಿ ಕ್ಲಾಕ್ ವೈಸ್ ಐತೆ, ಹೌದಲ್ಲ ರೀ? ಸೊ ಆ್ಯಂಟಿ ಕ್ಲಾಕ್ ವೈಸ್ ಇದ್ದಾಗ ದಿಸ್ ಫೇಸ್ ಆ್ಯಕ್ಟ್ಸ್ ಲೈಕ್ ನಾರ್ತ್ ಪೋಲ್ ಆ್ಯಂಡ್ ದಿ ಅದರ್ ಫೇಸ್ ಆ್ಯಕ್ಟ್ಸ್ ಲೈಕ್ ಸೌತ್ ಪೋಲ್. ಇದಕ್ಕೆ ನಾವು ಮ್ಯಾಗ್ನೆಟಿಕ್ ಡೈಪೋಲ್ ಅಂತ ಕರಿಬೋದು. ಈಗ ಇದು ಆ್ಯಕ್ಚುಲಿ ಏನು ರೀ, ಇದು ವಯರನ್ನು ನಾವು ಸರ್ಕಲ್ ರೂಪದೊಳಗೆ ಬೆಂಡ್ ಮಾಡೀವಿ. ಇಮ್ಯಾಜಿನ್ ಇದೊಂದು ವಯರ್ ಅಲ್ಪ. ಈಗ ಏನು ಗೊತ್ತೇನೆ, ಈಗಿದು ಇದೊಂದು ಆರ್ಬಿಟ್ ಅಂತ ತಿಕ್ಕೋರಿ. ಆರ್ಬಿಟ್ ಈ ಎಲೆಕ್ಟ್ರಾನ್ಸ್ ತಿರುಗ್ತಾವಲ್ಲ, ಸ್ಟೇಷನರಿ ಆರ್ಬಿಟ್. ಆ್ಯಕ್ಚುಲಿ ಇದು ಸರ್ಕ್ಯುಲರ್ ಇಲ್ಲ ಎಲಿಪ್ಟಿಕಲ್ ಅಂತ ಹೇಳಿ ಬೇರೆ ಬೇರೆ ಡಿಸ್ಕಷನ್ಸ್ ಬರ್ತಾವೆ. ರೈಟ್ ನಾವು ನಮಗೆ ಇದು ನಾರ್ತ್ ಪೋಲ್ ಅಂತ ಬರ್ತಿದ್ನಲ್ಲ, ಅದು ಆ್ಯಕ್ಚುಲಿ ನಾರ್ತ್ ಪೋಲ್ ಅಲ್ಲ, ಅದನ್ನು ನ್ಯೂಕ್ಲಿಯಸ್ ಅಂತ ತಿಕ್ಕೋರಿ, ಆಟಮದ್ದು. ಸೊ ಇದೊಂದು ಆಟಮದ ನ್ಯೂಕ್ಲಿಯಸ್, ಅದ್ರ ಸುತ್ತಲ ಒಂದು ಆರ್ಬಿಟ್ನೊಳಗೆ ಒಂದು ಎಲೆಕ್ಟ್ರಾನ್ ತಿರುಗಾಗತ್ತೈತೆ. ಸೊ ಈ ಇಮೇಜ್ ಎಕ್ಸಾಕ್ಟ್ಲಿ ಇಲ್ಲಿ ನಾನು ಡ್ರಾ ಮಾಡಿಟ್ಟಿನಿ ಆಲ್ರೆಡಿ. ನಾನು ಇದರೊಳಗನೆ ಚೇಂಜಸ್ ಯಾಕೆ ಮಾಡಿದೆ ಅಂದರೆ, ಒಂದು ವಯರನ್ನು ತೊಗೊಂಡು ನಾವು ಅದನ್ನು ಸರ್ಕಲ್ ರೂಪದೊಳಗೆ ಬೆಂಡ್ ಮಾಡಿ ಅದರ ಕರೆಂಟ್ ಪಾಸ್ ಮಾಡಿದಾಗ ದ್ಯಾಟ್ ಆ್ಯಕ್ಟ್ಸ್ ಲೈಕ್ ಅ ಮ್ಯಾಗ್ನೆಟಿಕ್ ಡೈಪೋಲ್ ಬಿಕಾಸ್
ಒಂದು ಸೈಡ್ ನಾರ್ತ್ ಪೋಲ್ ಬರ್ತೈತಿ, ಇನ್ನೊಂದು ಸೈಡ್ ಸೌತ್ ಪೋಲ್ ಬರ್ತೈತಿ. ದ್ಯಾಟ್ ವಿ ಆಲ್ರೆಡಿ ನೋ. ಈಗೇನಂದ್ರೆ ಹೊಸದು ಇಲ್ಲೇ ಆಟಮ್ನೊಳಗೆ ಸೆಂಟರ್ನೊಳಗೆ ನ್ಯೂಕ್ಲಿಯಸ್ ಸರೌಂಡಿಂಗ್ ದಾಟ್ ಇಲೆಕ್ಟ್ರಾನ್ ಒಂದು ಆರ್ಬಿಟ್ನೊಳಗೆ ತಿರುಗಬೇಕಾರೆ ಇದೆರಡು ಸಿಚುವೇಶನ್ ನಾವು ಕಂಪ್ಯಾರಿಸನ್ ಮಾಡ್ಬೋದು ನೋಡ್ರಿ. ಅದು ಹೆಂಗೆ ಕಂಪ್ಯಾರಿಸನ್ ಮಾಡ್ತೀರಿ ಅಂದರೆ, ಸರ್ ಇಲ್ಲಿ ಎಲೆಕ್ಟ್ರಾನ್ ಫ್ಲೋ ಆಗತ್ತಿತ್ತು, ಸಾರಿ ಎಲೆಕ್ಟ್ರಾನ್ ಅಲ್ಲ, ಇಲ್ಲಿ ಕರೆಂಟ್ ಫ್ಲೋ ಆಗೋದಿತ್ತು. ಹೌ ಕ್ಯಾನ್ ಯು ಕಂಪೇರ್ ಕರೆಂಟ್ ವಿತ್ ಎಲೆಕ್ಟ್ರಾನ್? ಆಬ್ವಿಯಸ್ಲಿ ಕಂಪೇರ್ ಮಾಡ್ಬೋದಲ್ಲ. ಎಲೆಕ್ಟ್ರಾನ್ ಅಂದ್ರೆ ಚಾರ್ಜ್ ವೈಲ್ ಇಟ್ ಈಸ್ ಇನ್ ಮೋಷನ್ ಏನಂತ ಕರಿತೀವಿ ನಾವು ಅದಕ್ಕೆ? ಕರೆಂಟ್. ಸೊ ಎಲೆಕ್ಟ್ರಾನ್ ಆಟಮ್ ಸುತ್ತಲ ಏನಿದು ನಾ ಇಲ್ಲಿ ಡ್ರಾ ಮಾಡಿದ್ದು, ಇದು ಆಟಮ್, ಇದೇನಿದು ನ್ಯೂಕ್ಲಿಯಸ್, ಇದು ಸ್ಟೇಷನರಿ ಆರ್ಬಿಟ್ಟು, ಅದ್ರದ್ದು ರೇಡಿಯಸ್ ಇದೆ ಆರ್. ಹಿಂಗೆ ಎಲೆಕ್ಟ್ರಾನ್ ತಿರುಗೋಬೇಕಾರೆ ಇದೊಂದು ಚಾರ್ಜ್ ಹೋದಲ್ಲ ರೀ. ಈಗ ಚಾರ್ಜ್ ಇನ್ ಮೋಷನ್ ಅಂದ್ರೆ ಏನಾಯ್ತು? ಈಗ ಚಾರ್ಜ್ ಇನ್ ಮೋಷನ್ ಅಂದ್ರೆ ಏನಾಯ್ತು? ಕರೆಂಟ್ ಆಯ್ತು. ಸೊ ಕರೆಂಟ್ ಸುತ್ತಲ ಏನು ಬರಬೇಕು? ಮ್ಯಾಗ್ನೆಟಿಕ್ ಫೀಲ್ಡ್ ಬರಬೇಕು. ಸೊ ಮ್ಯಾಗ್ನೆಟಿಕ್ ಫೀಲ್ಡ್ ಬಂದರೆ ಆ್ಯಕ್ಚುಲಿ ಇಲ್ಲಿ ಕರೆಂಟ್ ಬದಲಿ ನಾವು ಎಲೆಕ್ಟ್ರಾನ್ ತೊಗೊಂಡಾಗ ಮ್ಯಾಗ್ನೆಟಿಕ್ ಫೀಲ್ಡ್ ಒಂದು ಟೈನಿ ಮ್ಯಾಗ್ನೆಟಿಕ್ ಫೀಲ್ಡ್ ಬರ್ತದೆ, ವೆರಿ ಸ್ಮಾಲ್ ವ್ಯಾಲ್ಯೂ ಇರುವಂಥ ಮ್ಯಾಗ್ನೆಟಿಕ್ ಫೀಲ್ಡ್ ಬರುತ್ತೆ. ಒಟ್ ಗ್ಯಾರಂಟಿ ಮ್ಯಾಗ್ನೆಟಿಕ್ ಫೀಲ್ಡ್ ಅಂತೂ ಬರ್ತೈತೆ ಅಲ್ರಿ. ಸೊ ಮ್ಯಾಗ್ನೆಟಿಕ್ ಫೀಲ್ಡ್ ಅಂತೂ ಬರುತ್ತಂದ್ರೆ ಆ ಸಣ್ಣ ವ್ಯಾಲ್ಯೂ ಮ್ಯಾಗ್ನೆಟಿಕ್ ಫೀಲ್ಡ್ದಿಂದ ಇದೇನು ನಾವಿಲ್ಲಿ ಡ್ರಾ ಮಾಡ್ಕೊಂಡಿವಲ್ಲ, ಲೈಕ್ ಈ ಸರ್ಕ್ಯುಲರ್ ಲೂಪ್ ಕ್ಯಾರಿಯಿಂಗ್ ಕರೆಂಟ್ ಆ್ಯಕ್ಟ್ಸ್ ಲೈಕ್ ಹೆಂಗಿದೊಂದು ಮ್ಯಾಗ್ನೆಟಿಕ್ ಡೈಪೋಲ್ ಗತೆ ಆ್ಯಕ್ಟ್ ಆಗ್ತೈತಿ. ಇಲ್ಲೂ ಒಂದು ಮ್ಯಾಗ್ನೆಟಿಕ್ ಡೈಪೋಲ್ ಬಂತು. ಈ ಎಲೆಕ್ಟ್ರಾನ್ ಹಿಂಗೆ ತಿರುಗೋಬೇಕಾರೆ ಇಲ್ಲೂ ಮ್ಯಾಗ್ನೆಟಿಕ್ ಫೀಲ್ಡ್ ಪ್ರೊಡ್ಯೂಸ್ ಆಗಿ ಒಂದು ಸೈಡ್ ನಾರ್ತ್ ಪೋಲ್ ಇನ್ನೊಂದು ಸೈಡ್ ಸೌತ್ ಪೋಲ್ ಆಗಿ ಇಲ್ಲೂ ಮ್ಯಾಗ್ನೆಟಿಕ್ ಡೈಪೋಲ್ ಬರ್ತೈತಿ. ದಟ್ ಮೀನ್ಸ್ ಹೆಂಗೆ ನಾವು ಈ ಸರ್ಕ್ಯುಲರ್ ಲೂಪಿಗೆ ಮ್ಯಾಗ್ನೆಟಿಕ್ ಡೈಪೋಲ್ ಮೊಮೆಂಟ್ ಕರೆಂಟ್ ಇಂಟು ಏರಿಯಾ ಅಂತ ಹೇಳಿ ಕ್ಯಾಲ್ಕುಲೇಟ್ ಮಾಡ್ಬೋದಲ್ಲ, ಮ್ಯಾಗ್ನೆಟಿಕ್ ಡೈಪೋಲ್ ಮೊಮೆಂಟ್ ಕರೆಂಟ್ ಇಂಟು ಏರಿಯಾ. ಸಿಮಿಲರ್ಲಿ ಇಲ್ಲೂ ಕ್ಯಾಲ್ಕುಲೇಟ್ ಮಾಡ್ಬೋದು. ಸೊ ಅಲ್ಲಿ ನೀವು ಟೆಕ್ಸ್ಟ್ ಬುಕ್ ನೀವು ಸ್ವಲ್ಪ ಅಬ್ಸರ್ವ್ ಮಾಡಿರಿ. ವಾಟ್ ಈಸ್ ದ ಸಿಂಬಾಲ್ ಆ್ಯಕ್ಚುಲಿ ದಟ್ ವಿ ಯೂಸ್ ಫಾರ್ ಮ್ಯಾಗ್ನೆಟಿಕ್ ಡೈಪೋಲ್ ಮೊಮೆಂಟ್? ಎಮ್. ಆದರೆ ಟೆಕ್ಸ್ಟ್ ಬುಕ್ನೊಳಗೆ ಅವರು ಇದು ಮ್ಯಾಗ್ನೆಟಿಕ್ ಡೈಪೋಲ್ ಮೊಮೆಂಟ್ ಆಫ್ ಅ ರಿವಾಲ್ವಿಂಗ್ ಎಲೆಕ್ಟ್ರಾನ್ ಕೇಸ್ನೊಳಗೆ ಎಮ್ ಯೂಸ್ ಮಾಡಿಲ್ಲ. ಏನು ಯೂಸ್ ಮಾಡ್ಯಾರ ಹೇಳ್ರಿ? ಓಕೆ, ಏನು ಯೂಸ್ ಮಾಡ್ಯಾರ? ಮ್ಯೂ ಯೂಸ್ ಮಾಡ್ಯಾರ. ಬರೇ ಮ್ಯೂ ಬರ್ದಿಲ್ಲ, ಕೆಳಗೇನೋ ಹಿಂಗಂತ ಮ್ಯೂ ಎಲ್ ಅಂತ. ಇದು ಯಾಕೆ ಬಂತಿದ್ದು ಎಲ್ಲು? ಇದ್ರ ಬಗ್ಗೆ ಹೇಳ್ತೀನಿ ನೆಕ್ಸ್ಟ್. ಸೊ ಮ್ಯೂ ಎಲ್ ಬಿಟ್ಬಿಟ್ರೆ ಸೈಡಿಗೆ. ಮ್ಯೂ ಅಂದರೆ ಮ್ಯಾಗ್ನೆಟಿಕ್ ಡೈಪೋಲ್ ಮೊಮೆಂಟ್ ಎಮ್ ಅಂತೇನು ಬರಿತೀವಲ್ಲ, ಅದು ಎಲೆಕ್ಟ್ರಾನಿಗೆ ಅಂತ ಹೇಳಿ ಮ್ಯಾಗ್ನೆಟಿಕ್ ಡೈಪೋಲ್ ಮೊಮೆಂಟ್ ನಾವು ಫೈಂಡ್ ಔಟ್ ಮಾಡಿದಾಗ ಅದರ ಸಿಂಬಾಲ್ ಇನ್ಸ್ಟೆಡ್ ಆಫ್ ಯೂಸಿಂಗ್ ಎಮ್ ಮ್ಯೂ ಅಂತ ಯೂಸ್ ಮಾಡ್ತಾರೆ. ಓಕೆ, ಸೊ ಈ ಒಂದು ನಮಗೇನು ಪಾಯಿಂಟ್ ಕ್ಲಿಯರ್ ಆತಂದ್ರೆ ಕರೆಂಟ್ ಹೆಂಗೆ ಮ್ಯಾಗ್ನೆಟಿಕ್ ಫೀಲ್ಡ್ ಪ್ರೊಡ್ಯೂಸ್ ಮಾಡ್ತೈತಿ, ರಿವಾಲ್ವಿಂಗ್ ಎಲೆಕ್ಟ್ರಾನ್ ವಿಚ್ ಈಸ್ ರಿವಾಲ್ವಿಂಗ್ ಅರೌಂಡ್ ಅ ನ್ಯೂಕ್ಲಿಯಸ್ ಅದು ಕೂಡ ಚಾರ್ಜ್ ಇರೋದ್ರಿಂದ ಅದ್ರ ಮೋಷನ್ನಿಂದ ಬರುವಂಥ ಒಂದು ಸ್ಮಾಲ್ ವ್ಯಾಲ್ಯೂ ಆಫ್ ಕರೆಂಟ ಇರಲಿ, ಅದ್ರ ಸುತ್ತಲೂ ಒಂದು ಸಣ್ಣದೊಂದು ಮ್ಯಾಗ್ನೆಟಿಕ್ ಫೀಲ್ಡ ಬರಲಿ, ಅದು ಒಂದು ಮ್ಯಾಗ್ನೆಟಿಕ್ ಡೈಪೋಲನ್ನು ಕ್ರಿಯೇಟ್ ಮಾಡ್ತೈತಿ. ಅಲ್ಲೂ ಒಂದು ಮ್ಯಾಗ್ನೆಟಿಕ್ ಡೈಪೋಲ್ ಮೊಮೆಂಟ್ ನಾವು ಕ್ಯಾಲ್ಕುಲೇಟ್ ಮಾಡ್ಬೋದು. ಸೊ ಒಂದು ಕೆಲಸ ಮಾಡೋಣ ನಾವು ಡೆರಿವೇಷನ್ ಹೆಂಗಂದ್ರೆ ಎಲ್ಲಿಂದ ಸ್ಟಾರ್ಟ್ ಮಾಡ್ತೀನಿ ನಾನು, ಬೇಕಾದ್ರೆ ನೀವು ಆಮೇಲೆ ಇವು ಸ್ಟೆಪ್ಸ್ ಬರ್ಕೊಳ್ಳಿರಿ ಅಂತ ಟೆಕ್ಸ್ಟ್ ಬುಕ್ನೊಳಗೆ ಕೊಟ್ಟಾರೆ. ಸ್ವಲ್ಪ ಹಿಂದೆ ಮುಂದೆ ಸ್ಟೆಪ್ಸ್ ನಾನು ಒಂದು ಈಸಿಯರ್ ಮೆಥಡ್ನೊಳಗೆ ಸ್ಟೆಪ್ ಬೈ ಸ್ಟೆಪ್ ಹೋಗೋಣಂತ್ರಿ. ಸೊ ವಿ ಹ್ಯಾವ್ ನಮಗೆ ಆ್ಯಕ್ಚುಲಿ ಈಗ ಡಿರೈವ್ ಮಾಡಬೇಕಾಗಿದ್ದ ಏನು ಮ್ಯಾಗ್ನೆಟಿಕ್ ಡೈಪೋಲ್ ಮೊಮೆಂಟ್. ವಿ ಹ್ಯಾವ್ ಮ್ಯಾಗ್ನೆಟಿಕ್ ಡೈಪೋಲ್ ಮೊಮೆಂಟ್ ಈಸ್ ಈಕ್ವಲ್ಸ್ ಟು ಕರೆಂಟ್ ಇಂಟು ಏರಿಯಾ. ಇದು ಇಕ್ವೇಷನ್ 1 ಅಂತೀನಿ. ಇದು ಫಾರ್ಮುಲಾದಾಗ ನಾವು ಕರೆಂಟಿಗೆ ಈ ಕೇಸ್ನೊಳಗೆ ಕರೆಂಟಿಗೆ ಒಂದು ಏನಾರ ಇಕ್ವೇಷನ್ ತೊಗೊಂಬಂದಿಲ್ಲಿ ಹಾಕಿ ಏರಿಯಾ ಜಗದಾಗ ಈ ಕೇಸ್ನೊಳಗೆ ಒಂದು ವ್ಯಾಲ್ಯೂ ತೊಗೊಂಬಂದು ಹಾಕ್ಬಿಟ್ರೆ ಡೆರಿವೇಷನ್ ಮುಗ್ದ ಹೋಯ್ತು. ಸೊ ಇನ್ ಕೇಸ್ ಆಫ್ ಯಾವುದಿದು ರಿವಾಲ್ವಿಂಗ್ ಎಲೆಕ್ಟ್ರಾನ್ ಮ್ಯೂ ಎಲ್ ಇನ್ ಕೇಸ್ ಆಫ್ ರಿವಾಲ್ವಿಂಗ್ ಎಲೆಕ್ಟ್ರಾನ್ ಹಿಂಗೆ ಬರೋಬಿಡ್ತೀನಿ ತಡ್ರಿ. ಮ್ಯಾಗ್ನೆಟಿಕ್ ಡೈಪೋಲ್ ಮೊಮೆಂಟ್ ಇನ್ ಕೇಸ್ ಆಫ್ ಅ ರಿವಾಲ್ವಿಂಗ್ ಎಲೆಕ್ಟ್ರಾನ್ ಮ್ಯಾಗ್ನೆಟಿಕ್ ಡೈಪೋಲ್ ಮೊಮೆಂಟ್ ಮ್ಯೂ ಎಲ್ ಈಸ್ ಈಕ್ವಲ್ಸ್ ಟು ಕರೆಂಟ್ ಇಂಟು ಏರಿಯಾ. ಒಂದು ಕೆಲಸ ಮಾಡೋಣ, ಇದನ್ನ ಇಕ್ವೇಷನ್ 1 ಅನ್ನೋ ಬದಲಿ ವಿ ಆಲ್ರೆಡಿ ಹ್ಯಾವ್ ದ ಫಾರ್ಮುಲಾ ಅಂತ ಹಂಗೆ ಒಂದು ಸಲ ಬರೆದು ಇದಕ್ಕೆ ಇಕ್ವೇಷನ್ 1 ಅಂತೀನಿ. ಸೊ ಎಲ್ ಎದಕ್ಕೆ ಬಂತು? ಆಮೇಲೆ ಮ್ಯೂ ಈಸ್ ದ ಸಿಂಬಾಲ್ ಆಫ್ ದ ಸೇಮ್ ಮ್ಯಾಗ್ನೆಟಿಕ್ ಡೈಪೋಲ್ ಮೊಮೆಂಟ್ ಇನ್ ಕೇಸ್ ಆಫ್ ಎಲೆಕ್ಟ್ರಾನ್ ಅಷ್ಟೆ. ಸೊ ಈ ಕರೆಂಟಿಗೆ ಏರಿಯಾಕ್ಕೆ ವ್ಯಾಲ್ಯೂಸ್ ತೊಗೊಂಬಂದು ಹಾಕ್ಬೇಕು. ಏರಿಯಾ ಅಂತೂ ವೆರಿ ಈಸಿಲಿ ಇಲ್ಲಿ ಸರ್ಕ್ಯುಲರ್ ಮೋಷನ್ನೊಳಗೆ ಸರ್ಕ್ಯುಲರ್ ಪಾತ್ನೊಳಗೆ ನಮ್ಮ ಎಲೆಕ್ಟ್ರಾನ್ ತಿರುಗಾಗತ್ತೈತಿ ಅಂಥೇಳಿ ಒಂದು ಅಸಂಪ್ಷನ್ ನಾವು ಮಾಡಿಕೊಂಡು ಹಿಯರ್ ಎ ಈಸ್ ಈಕ್ವಲ್ಸ್ ಟು ಇದ್ರ ಜೋಡಿ ನೀವು ಕನ್ಸಿಡರೇಷನ್ ಪಾರ್ಟ್ ಟೆಕ್ಸ್ಟ್ ಬುಕ್ನೊಳಗೆ ಸ್ವಲ್ಪ ಏನಾರ ಕೊಟ್ಟಿದ್ರೆ ಕನ್ಸಿಡರ್ ಎನ್ ಎಲೆಕ್ಟ್ರಾನ್ ವಿಚ್ ಈಸ್ ರಿವಾಲ್ವಿಂಗ್ ಅರೌಂಡ್ ಅ ನ್ಯೂಕ್ಲಿಯಸ್
ಈ ನ್ಯೂಕ್ಲಿಯಸ್ಸಿಗೆ ಇದ್ರೊಳಗೆ ಇವು ಇರ್ತಾವೆ ನೋಡ್ರಿ, ನಾವು ಪ್ರೋಟಾನ್ಸ್ ಇರ್ತಾವೆ, ನ್ಯೂಟ್ರಾನ್ಸ್ ಇರ್ತಾವೆ. ನ್ಯೂಟ್ರಾನ್ಸ್ಗಂತೂ ಚಾರ್ಜ್ ಇರೋಂಗಿಲ್ಲ, ಪ್ರೋಟಾನ್ಸಿಗೆ ಪಾಸಿಟಿವ್ ಚಾರ್ಜ್ ಇರ್ತೈತಿ. ಸಪೋಸ್ ಇದ್ರದ್ದು ಅಟಾಮಿಕ್ ನಂಬರ್ ಝೆಡ್ ಅಂತ ನಾವು ಅಂದ್ಕೊಂಡ್ರೆ ಇದಕ್ಕೆ ಚಾರ್ಜ್ ಎಷ್ಟು ಇರ್ತೈತಿ, ಒಂದೇ ಮಾತು ನ್ಯೂಕ್ಲಿಯಸ್ಸಿಗೆ ಪಾಸಿಟಿವ್ ಚಾರ್ಜ್ ಝೆಡ್ ಟೈಮ್ಸ್ ಇ, ಬಿಕಾಸ್ ಈಚ್ ಪ್ರೋಟಾನ್ ಹ್ಯಾಸ್ 1.6 × 10⁻19 ಕೂಲಮ್. ಸೊ ಇದು ಝೆಡ್ ಇ ಅದನ್ನು ಕೊಟ್ಟಿರ್ತಾರೆ ಟೆಕ್ಸ್ಟ್ ಬುಕ್ ನೋಡೋಕೆ ಸ್ಟಾರ್ಟಿಂಗ್. ಕನ್ಸಿಡರ್ ದ ಎಲೆಕ್ಟ್ರಾನ್ ವಿಚ್ ಇಸ್ ರಿವಾಲ್ವಿಂಗ್ ಅರೌಂಡ್ ಅ ನ್ಯೂಕ್ಲಿಯಸ್ ಆಫ್ ಚಾರ್ಜ್ ಪ್ಲಸ್ ಝೆಡ್ ಇ, ಲೆಟ್ ಆರ್ ಬಿ ದ ರೇಡಿಯಸ್ ಆಫ್ ದ ಸ್ಟೇಷನರಿ ಆರ್ಬಿಟ್ ಅಥವಾ ಆರ್ಬಿಟ್ ಇನ್ ವಿಚ್ ದ ಎಲೆಕ್ಟ್ರಾನ್ ಈಸ್ ರಿವಾಲ್ವಿಂಗ್. Then we have the formula for magnetic dipole moment, which is I into A. In case of electron it is mu L. Here area first ನಮಗೆ ಈಸಿಲಿ ಹಾಕ್ಕೋಬೋದಲ್ಲ, ಅದನ್ನು ಇಲ್ಲಿ ಬರೆದು ಬಿಡ್ತೀನಿ. ಹಿಯರ್ ಯಾವುದರ ಮೊದಲು ಬರೀರಿ, ಟೆಕ್ಸ್ಟ್ ಬುಕ್ ನೋಡೋಕೆ ಕರೆಂಟ್ ಫಸ್ಟ್ ಕೊಟ್ಟಿರ್ತಾರೆ, ಯಾವುದರ ಮೊದಲು ಮಾಡಿರಿ. ಏರಿಯಾ A is equals to πr². ಯಾಕೆ ಹೇಳ್ರಿ, ಇದು ಸರ್ಕ್ಯುಲರ್ ಪಾತ್ನೊಳಗೆ ಮೂವ್ ಆದಂತ ನಾವು ಅಸಂಪ್ಷನ್ ಮಾಡೀವಿ. ಸೊ ಹಿಯರ್ A is equals to πr². ಇದನ್ನ ಈಕ್ವೇಷನ್ 2 ಅಂತಿನ್ನ, ಆಮೇಲೆ ಇದನ್ನು ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ ಅಂತ. Next, also current formula ಹೇಳ್ರಿ, ಬೇಸಿಕ್ ಫಾರ್ಮುಲಾ ಫಾರ್ ಕರೆಂಟ್ ಈಸ್ ಈಕ್ವಲ್ಸ್ ಟು ಸಿಂಪಲ್ ಫಾರ್ಮುಲಾ, ಓಮ್ಸ್ ಲಾ ಎಲ್ಲ ಬೇಡ, ವಿ ಈಸ್ ಈಕ್ವಲ್ಸ್ ಟು ಐ ಆರ್ ಅದೆಲ್ಲ ಬೇಡ, ಸಿಂಪಲ್ ಕರೆಂಟದ್ದು ಇಕ್ವೇಷನ್ ಐ ಈಸ್ ಈಕ್ವಲ್ಸ್ ಟು ಕ್ಯೂ ಬೈ ಟಿ, ಚಾರ್ಜ್ ಡಿವೈಡೆಡ್ ಬೈ ಟೈಮ್ ಟೇಕನ್. ಹೌದಾ? ಸೊ ಈ ಕೇಸ್ನೊಳಗೆ ಕರೆಂಟ್ ಬಂದಿದ್ದು ಯಾವ ಕಾರಣದಿಂದ ಅಂದರೆ ದಿಸ್ ಎಲೆಕ್ಟ್ರಾನ್ ಈಸ್ ರಿವಾಲ್ವಿಂಗ್. ಸೊ ಅದಕ್ಕೆ ಇಲ್ಲೇ ಚಾರ್ಜ್ ಯಾವುದು, ಎಲೆಕ್ಟ್ರಾನ್ ಇಟ್ ಸೆಲ್ಫ್ ಈಸ್ ದ ಚಾರ್ಜ್ ಡಿವೈಡೆಡ್ ಬೈ ಹೌ ಮೆನಿ. ಈಗ ಆ್ಯಕ್ಚುಲಿ ಕರೆಂಟನ್ನು ಹೆಂಗೆ ಕ್ಯಾಲ್ಕ್ ಮಾಡ್ತಾರಂದರೆ, ಒಂದು ವೈರ್ನೊಳಗೆ ಒಂದು ಪಾಯಿಂಟ್ನೊಳಗೆ ಕರೆಂಟ್ ಹೆಂಗೆ ಕ್ಯಾಲ್ಕ್ ಮಾಡ್ತಾರಂದರೆ, ಒಂದು ಪರ್ಟಿಕ್ಯುಲರ್ ಯೂನಿಟ್ ಆಫ್ ಟೈಮ್ನೊಳಗೆ, ಫಾರ್ ಎಕ್ಸಾಂಪಲ್ 1 ಸೆಕೆಂಡ್ SI ಯೂನಿಟ್ ಅಂತ ತೊಗೊಂಡ್ರೆ 1 ಸೆಕೆಂಡ್ ಟೈಮ್ನೊಳಗೆ ಎಷ್ಟು ಚಾರ್ಜಸ್ ಅಲ್ಲೇ ಪಾಸಾಗಿ ಹೋಗ್ತಾವೆ ಈ ಪಾಯಿಂಟ್ನೊಳಗೆ, ಇನ್ 1 ಸೆಕೆಂಡ್ ಹೌ ಮೆನಿ ಚಾರ್ಜಸ್ ವಿಲ್ ಪಾಸ್ ಥ್ರೂ. ಬಟ್ ಇಲ್ಲೇ 1 ಸೆಕೆಂಡ್ನೊಳಗಂತ ಒಳಗೆ ಬರೋಂಗಿಲ್ಲ, ಬಿಕಾಸ್ ಇಲ್ಲಿ ಹೆಂಗೆ ಮಾಡ್ತೀರಿ ಹೇಳ್ರಿ, ಇಲ್ಲೊಂದು ಪಾಯಿಂಟ್ ಮಾರ್ಕ್ ಮಾಡಿ, ಈ ಪಾಯಿಂಟ್ನೊಳಗೆ 1 ಸೆಕೆಂಡ್ನೊಳಗೆ ಎಷ್ಟು ಎಲೆಕ್ಟ್ರಾನ್ಸ್ ಪಾಸಾಗಿ ಹೋಗ್ತಾವೆ ಅಥವಾ ಎಷ್ಟು ಚಾರ್ಜ್ ಪಾಸಾಗಿ ಹೋಗ್ತಾವೆ ಕ್ಯಾಲ್ಕ್ ಮಾಡೋಕ್ಕೆ ಬರೋಂಗಿಲ್ಲ. ಇಲ್ಲಿ ಇರುವುದ ಒಂದೇ ಎಲೆಕ್ಟ್ರಾನ್ ಇದ್ದಾಗ ಅದು 1 ಸೆಕೆಂಡ್ನೊಳಗೆ ಅಂತ ಮಾಡೋಕ್ಕೆ ಬರೋಂಗಿಲ್ಲ, ಎಷ್ಟು ಸರ್ತಿ ಪಾಸ್ ಆಗ್ತೈತಿ. ಸೊ ಅದಕ್ಕೆ ಇಲ್ಲಿ ಏನು ಮಾಡ್ತಾರಂದ್ರೆ, ಚಾರ್ಜು ಈ ಟೈಮ್ ಟೇಕನ್ ಈಸ್ ರಿಪ್ಲೇಸ್ಡ್ ವಿತ್ ಟೈಮ್ ಪೀರಿಯಡ್ ಆಫ್ ದಿ ಎಲೆಕ್ಟ್ರಾನ್. ಬಿಕಾಸ್ ಒಂದು ಪಾಯಿಂಟ್ನೊಳಗೆ ಎಲೆಕ್ಟ್ರಾನ್ ಸ್ಟಾರ್ಟ್ ಆಗಿ ವಾಪಸ್ ಅದ ಪಾಯಿಂಟ್ನೊಳಗೆ ಅದು ರೀಚ್ ಆಗ್ಬೇಕಂದ್ರೆ ಇಟ್ ವಿಲ್ ಟೇಕ್ 1 ಟೈಮ್ ಪೀರಿಯಡ್, ಟೈಮ್ ವಿಚ್ ಇಸ್ ಈಕ್ವಲ್ ಟು 1 ಟೈಮ್ ಪೀರಿಯಡ್. ಸೊ ಅದನ್ನು ಹಾಕ್ತೀವಿ ನಾವು. ಐ ಇಸ್ ಈಕ್ವಲ್ಸ್ ಟು ಏನಾಗ್ತೀರಿ ಹಂಗಾರೆ E/T. ಇದನ್ನ ಇಕ್ವೇಷನ್ 3 ಅಂತ ಹೇಳಿ ನಾವು ಬರೆದು, ಈಗ ನೋಡ್ರಿ ನಾವು ಹೇಳಿದ್ದೆ ಮ್ಯಾಗ್ನೆಟಿಕ್ ಡೈಪೋಲ್ ಮೊಮೆಂಟ್ ಇಸ್ ಈಕ್ವಲ್ಸ್ ಟು ಕರೆಂಟ್ ಇಂಟು ಏರಿಯಾ ನಾವು ಮಾಡ್ಬೇಕಾ. ಏರಿಯಾ ಜಾಗದಾಗ πr² ನಾವು ಸಬ್ಸ್ಟಿಟ್ಯೂಟ್ ಮಾಡ್ಬೋದು, ಕರೆಂಟ್ ಜಾಗದಾಗ E/T. E/T ನಮ್ದು ಇನ್ನೂ ರೆಡಿ ಇಲ್ಲ. ಒಂದು ಕೆಲಸ ಮಾಡೋಣ, ಇದು ಇಕ್ವೇಷನ್ 3 ಬೇಡ, E/T ಹಂಗೆ ಇರಲಿ. ನಾವಿಲ್ಲಿ ಏನು ಮಾಡ್ತೀವಿ ಅಂದರೆ, ವಿಲ್ ಕೀಪ್ E ಆ್ಯಸ್ ಇಟ್ ಈಸ್, ಟೈಮ್ ಪೀರಿಯಡ್ನೊಳಗೆ ವ್ಯಾಲ್ಯೂ ಚೇಂಜ್ ಮಾಡ್ತೀವಿ. ಹೆಂಗಂತ, ಟೈಮ್ ಪೀರಿಯಡ್ ಈಸ್ ಈಕ್ವಲ್ಸ್ ಟು ಹೆಂಗಂತ ಹೇಳ್ತೀನಿ ನೋಡ್ರಿ. ಈಗ ಇದನ್ನು ಅಲ್ಲಿಗೆ ಸ್ಟಾಪ್ ಮಾಡಿ, ವಿ ಹ್ಯಾವ್ ಟೈಮ್ ಈಸ್ ಈಕ್ವಲ್ಸ್ ಟು, ಈಗ ಒಂದು ಫಾರ್ಮುಲಾ ಬರುತ್ತೆ ನೋಡ್ರಿ, ಇಲ್ಲಿ ಸೈಡಿಗೆ ಬರ್ದಿರ್ತೀನಿ ನಾನು, ವೆಲಾಸಿಟಿ ಈಸ್ ಈಕ್ವಲ್ಸ್ ಟು ಡಿಸ್ಟೆನ್ಸ್ ಟ್ರಾವೆಲ್ ಡಿವೈಡೆಡ್ ಬೈ ಟೈಮ್ ಟೇಕನ್. ಸೊ ಟೈಮ್ ಟೇಕನ್ ಈಸ್ ಈಕ್ವಲ್ಸ್ ಟು ಡಿಸ್ಟೆನ್ಸ್ ಟ್ರಾವೆಲ್ಡ್ ಡಿವೈಡೆಡ್ ಬೈ ವೆಲಾಸಿಟಿ. ಹೌದಲ್ರಿ? ಸೊ ಹಾಗಿದ್ದಾಗ ಟೈಮ್ ಪೀರಿಯಡ್ ಈಸ್ ಈಕ್ವಲ್ಸ್ ಟು ಒಂದು ಎಲೆಕ್ಟ್ರಾನ್ ಒಂದು ಟೈಮ್ ಪೀರಿಯಡ್ನಷ್ಟು ಟೈಮ್ನೊಳಗೆ ಎಷ್ಟು ಡಿಸ್ಟೆನ್ಸ್ ಕವರ್ ಮಾಡ್ತೈತಿ. ಒಂದೇ ಮಾತು 1 ಟೈಮ್ ಪೀರಿಯಡ್ ಅಂದರೆ ಇಟ್ ಈಸ್ ಟೈಮ್ ಟೇಕನ್ ಫಾರ್ 1 ಕಂಪ್ಲೀಟ್ ರೊಟೇಷನ್ ಅಥವಾ ರೆವಲ್ಯೂಷನ್, ನ್ಯೂಕ್ಲಿಯಸ್ ಸುತ್ತಲ ಅಂತ ಹೇಳಿ ತೊಗೊಂಡ್ರೆ ಹೆಂಗಾರ ರೊಟೇಷನ್ ಅಂತ ತೊಗೊಂಡು. ಸೊ ಎಷ್ಟು ಡಿಸ್ಟೆನ್ಸ್ ಕವರ್ ಮಾಡ್ತೈತೆ ರೀ 1 ಟೈಮ್ ಪೀರಿಯಡ್ನೊಳಗೆ, ವಿಚ್ ಈಸ್ ಈಕ್ವಲ್ ಟು ಸರ್ಕಂಫರೆನ್ಸ್. ಸೊ ಸರ್ಕಂಫರೆನ್ಸ್ ಅಂದರೆ ನಾ ಏನು ಮಾಡಕತ್ತೀನಿ ಇಲ್ಲಿಗೆ, ಟೈಮ್ ಪೀರಿಯಡ್ ಈಸ್ ಈಕ್ವಲ್ಸ್ ಟು ಡಿಸ್ಟೆನ್ಸ್ ಕವರ್ಡ್ ವಿಚ್ ಈಸ್ ಈಕ್ವಲ್ಸ್ ಟು ಸರ್ಕಂಫರೆನ್ಸ್ ಆಫ್ ದ ಸರ್ಕಲ್ 2πr ಡಿವೈಡೆಡ್ ಬೈ ವೆಲಾಸಿಟಿ. ಸೊ ದೇರ್ ಫೋರ್ ಈಗ ಸಬ್ಸ್ಟಿಟ್ಯೂಟ್ ಮಾಡಿರಿ ಕರೆಂಟ್ ಜಾಗದಾಗ, I ಈಸ್ ಈಕ್ವಲ್ಸ್ ಟು E ಡಿವೈಡೆಡ್ ಬೈ ಟೈಮ್ ಪೀರಿಯಡ್ ಜಾಗದಾಗ 2πr ಹೋಲ್ ಡಿವೈಡೆಡ್ ಬೈ V, ಇಟ್ ಕಮ್ಸ್ ಟು ದ ನ್ಯೂಮರೇಟರ್. ಸೊ EV ಡಿವೈಡೆಡ್ ಬೈ 2πr. ಈಗ ಇದನ್ನೇನು ಮಾಡ್ಬೇಕು ನಾವು, ಇದನ್ನ ಇಕ್ವೇಷನ್ 3 ಅಂತ ಅಂದ್ಕೊಂಡು ಸಬ್ಸ್ಟಿಟ್ಯೂಟಿಂಗ್ ದ ವ್ಯಾಲ್ಯೂಸ್ ಆಫ್ ಇಕ್ವೇಷನ್ 2 ಆ್ಯಂಡ್ 3 ಇನ್ ಇಕ್ವೇಷನ್ 1. ಸೊ μ L is equals to
ಮ್ಯೂ ಎಲ್ ಅಂದ್ರೆ ಮ್ಯಾಗ್ನೆಟಿಕ್ ಡೈಪೋಲ್ ಮೊಮೆಂಟ್ ಆಫ್ ದಿ ರಿವಾಲ್ವಿಂಗ್ ಎಲೆಕ್ಟ್ರಾನ್ ಇಸ್ ಈಕ್ವಲ್ಸ್ ಟು ಕರೆಂಟ್ ಜಗದೊಳಗೆ ಇ ವಿ ಡಿವೈಡೆಡ್ ಬೈ 2πr ಮಲ್ಟಿಪ್ಲೈಡ್ ಬೈ ಐ ಜಗದಾಗ ಇದನ್ನು ಹಾಕಿದ್ವಿ ಏರಿಯಾ ಜಗದಾಗ πr². ಸೊ πr² ನಾವು ಹಾಕಿದ ತಕ್ಷಣ ಪೈ ಕ್ಯಾನ್ಸಲ್ ಆತ, ಒಂದು ಆರ್ ಕ್ಯಾನ್ಸಲ್ ಆತ, ಉಳಿದಿದ್ದೇನು? ಸೊ ಮ್ಯಾಗ್ನೆಟಿಕ್ ಡೈಪೋಲ್ ಮೊಮೆಂಟ್ ಆಫ್ ರಿವಾಲ್ವಿಂಗ್ ಎಲೆಕ್ಟ್ರಾನ್ ಇಸ್ ಈಕ್ವಲ್ಸ್ ಟು EVR ಡಿವೈಡೆಡ್ ಬೈ 2. ಹೌದಾ? ಸೊ ಇಷ್ಟಕ್ಕೆ ಅವ್ರು ಸ್ಟಾಪ್ ಮಾಡೋಂಗಿಲ್ಲ, ಇಲ್ಲೊಂದೇನೋ ಎಕ್ಸ್ಟ್ರಾ ಆ್ಯಡ್ ಮಾಡ್ತಾರೆ. ಹೆಂಗದು ಅಂತ ನೀವಲ್ಲಿ ಅಬ್ಸರ್ವ್ ಮಾಡಿದರೆ ನೆಕ್ಸ್ಟ್ ಫೈನಲ್ ಫಾರ್ಮುಲಾದೊಳಗೆ ಎಲ್ ಅಂತೇನೋ ಒಂದು ಇಂಟ್ರಡ್ಯೂಸ್ ಮಾಡ್ತಾರೆ ಅವರು. ಆ್ಯಕ್ಚುಲಿ ಆ ಎಲ್ ಇಂಟ್ರಡ್ಯೂಸ್ ಮಾಡೋದಕ್ಕೂ ನಾವು ಈ ಮ್ಯಾಗ್ನೆಟಿಕ್ ಡೈಪೋಲ್ ಮೊಮೆಂಟನ್ನು ಮ್ಯೂ ಅಂತಷ್ಟೇ ಬರ್ದಿಲ್ಲ, ಮ್ಯೂ ಎಲ್ ಅಂತ ಬರ್ಕೊಂತ ಬಂದೀವಲ್ಲ, ಅದನ್ನು ಯಾಕೆ ಬರ್ದೀವಿ ಅನ್ನೋದಕ್ಕೂ ಸಂಬಂಧ ಐತಿ. ಈಗ ಹಾಗೆ ಒಂದು ಕ್ವಶನ್ ಕೇಳ್ತೀನಿ, ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡಿರಿ. ಸೊ PUC ಫಸ್ಟ್ ಇಯರ್ನೊಳಗಿಂದ ನಿಮ್ಗೆ ಇದು ನೆನಪೈತೆ ನೋಡ್ರಿ. ವಾಟ್ ಈಸ್ ದಿಸ್? ವಾಟ್ ಈಸ್ MV? ಮಾಸ್ ಇಂಟು ವೆಲಾಸಿಟಿ. ಮಾಸ್ ಇಂಟು ವೆಲಾಸಿಟಿ ಏನು ಕರಿತೀವಿ ನಾವು ಅದಕ್ಕೆ? ಮೊಮೆಂಟಮ್. ನೆನಪೈತಿ ಮೊಮೆಂಟಮ್? ಓಕೆ. ಸೊ ಇದಕ್ಕೆ ಆ್ಯಕ್ಚುಲಿ ಇದ್ರದ್ದು ಪೂರ್ತಿ ಹೆಸರು ನಾವು ಹೇಳೋದಾದರೆ ಲೀನಿಯರ್ ಮೊಮೆಂಟಮ್ ಅಂತ ಆಗ್ತದೆ. Linear momentum is equals to mass into velocity. We know that there are two kinds of momentum, linear and angular. Straight line motion ಗೆ ಸಂಬಂಧಪಟ್ಟಂಥ ಮೊಮೆಂಟಮ್ಗೆ ನಾವು ಲೀನಿಯರ್ ಅಂತ ಕರಿತೀವಿ. ಸರ್ಕ್ಯುಲರ್ ಮೋಷನ್ ಬಂತಂದ್ರೆ, ಸೊ ಇದಕ್ಕೆ ನಾನು ನಿಮ್ಗೆ ಎಕ್ಸಾಂಪಲ್ ಹೇಳ್ತಿದ್ದೆ. ಏನಂದ್ರೆ ಯಾವುದೋ ಕಾರಣಕ್ಕೆ ಮನೆ ಒಳಗೆ ಕಪಾಳಕ್ಕೆ ಹೊಡೆದ್ರೆ ಅಂತಿಕೋ, ಮಾಸ್ ಅವ್ರ ಕೈಯಾಗಿರ್ತೈತಿ, ಅದ್ರ ಜೋಡಿ ವೆಲಾಸಿಟಿ, ಮಾಸ್ ಇಂಟು ವೆಲಾಸಿಟಿಲಿ ಹಿಂಗೆ ಹೊಡೆದ್ರೆ ಇದು ಮೊಮೆಂಟಮ್ ಆತ. ಇದಕ್ಕೆ ರೇಡಿಯಸ್ ಒಂದು ಜೋಡಿಸಿ ಹಿಂಗೆ ಹೊಡೆದ್ರೆ ಅವಾಗ ಅದು ಆ್ಯಂಗ್ಯುಲಾರ್ ಮೊಮೆಂಟಮ್ ಆಗ್ತದೆ. ಇನ್ನೊಂದು ಎಕ್ಸಾಂಪಲ್ ಹೇಳಿರ್ತೀನಿ ನಾ, ಒಂದು ಕಲ್ಲು ತೊಗೊಂಡು ಅದಕ್ಕೆ ಹಗ್ಗ ಕಟ್ಟಿ, ಹಳೆ ಎಕ್ಸಾಂಪಲ್ ಹಗಲ ಮೂಲ ಇದ್ದ ಎಕ್ಸಾಂಪಲ್ ನಾವು ಡಿಸ್ಕಸ್ ಮಾಡಿರ್ತೀವಿ. ವೆನ್ ಇಟ್ ಕಮ್ಸ್ ಟು ಆ್ಯಂಗ್ಯುಲಾರ್ ಕ್ವಾಂಟಿಟೀಸ್, ಕಲ್ಲು ಅದಕ್ಕೆ ಹಗ್ಗ ಕಟ್ಟಿ ಹಿಂಗೆ ತಿರುಗಿಸ್ಬೇಕಾರೆ ಆ ಕಲ್ಲಿಗೆ ಹಿಂಗೆ ತಿರುಗ್ತಿರ್ತೈತಲ್ಲ, ಆ ಸ್ಟೋನಿಗೆ ವಿಲ್ ದ್ಯಾಟ್ ಹ್ಯಾವ್ ಲೀನಿಯರ್ ಮೊಮೆಂಟಮ್ ಆರ್ ಆ್ಯಂಗ್ಯುಲರ್ ಮೊಮೆಂಟಮ್? ಯಾವ ಟೈಪ್ ಆಫ್ ಮೊಮೆಂಟಮ್ ಇರ್ತೈತೆ ಅದಕ್ಕೆ? ಆನ್ಸರ್ ಈಸ್ ಬೋತ್. ಎರಡೂ ಇರ್ತಾವೆ. ನಿಮಗೆ ಯಾವ್ದು ಬೇಕಂದ್ರೆ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಮಾಸ್ ಇಂಟು ಕಲ್ಲಿಗೆ ಮಾಸ್ ಇರ್ತೈತೆ, ತಿರುಗಬೇಕಾದ್ರೆ ವೆಲಾಸಿಟಿ ಇರ್ತೈತೆ. ಇಫ್ ಯು ಮಲ್ಟಿಪ್ಲೈ ಓನ್ಲಿ ಮಾಸ್ ಆ್ಯಂಡ್ ವೆಲಾಸಿಟಿ ಯು ವಿಲ್ ಗೆಟ್ ದ ಲೀನಿಯರ್ ಮೊಮೆಂಟಮ್ ಆಫ್ ದ ಸ್ಟೋನ್. ಇಫ್ ಯು ಮಲ್ಟಿಪ್ಲೈ ಮಾಸ್, ವೆಲಾಸಿಟಿ ಆ್ಯಂಡ್ ದ ರೇಡಿಯಸ್, ದೆನ್ ಆ ವ್ಯಾಲ್ಯೂ ಏನು ಬರುತ್ತಲ್ಲ ದಟ್ ಈಸ್ ಕಾಲ್ಡ್ ಆಸ್ ಆ್ಯಂಗ್ಯುಲರ್ ಮೊಮೆಂಟಮ್. ಸೊ ಈಗ ಇದನ್ನು ಯಾಕೆ ಹೇಳಕತ್ತೀನಿ ಅಂದರೆ, ಇಫ್ ಯು ಮಲ್ಟಿಪ್ಲೈ ರೇಡಿಯಸ್ ಆನ್ ಬೋತ್ ಸೈಡ್ಸ್, R×P ಅಂತ ಮಾಡ್ಬೋದು ಅದನ್ನು. ಇಫ್ ಯು ಮಲ್ಟಿಪ್ಲೈ ರೇಡಿಯಸ್, ಆ ಲೀನಿಯರ್ ಮೊಮೆಂಟಮ್ ಇದ್ದದ್ದು MV ಇದ್ದದಕ್ಕೆ ನೀವು R ಮಲ್ಟಿಪ್ಲೈ ಮಾಡಿಬಿಟ್ರೆ ಇಟ್ ಬಿಕಮ್ಸ್ ಆ್ಯಂಗ್ಯುಲರ್ ಮೊಮೆಂಟಮ್ L. ಸೊ ಇದನ್ನು ಯಾಕೆ ಹೇಳಕತ್ತೀನಿ ಅಂದರೆ, ಇಲ್ಲೇ ಅವರಿಗೆ ಈ ಎಲೆಕ್ಟ್ರಾನದ್ದು, ರಿವಾಲ್ವಿಂಗ್ ಎಲೆಕ್ಟ್ರಾನದ್ದು ಮ್ಯಾಗ್ನೆಟಿಕ್ ಡೈಪೋಲ್ ಮೊಮೆಂಟದ್ದು ಫಾರ್ಮುಲಾದಾಗ ಎಲೆಕ್ಟ್ರಾನದ್ದು ಆ್ಯಂಗ್ಯುಲರ್ ಮೊಮೆಂಟಮ್ ಬೇಕಂತ. ಅಂದರೆ ದೇ ವಾಂಟ್ ಮ್ಯಾಗ್ನೆಟಿಕ್ ಡೈಪೋಲ್ ಮೊಮೆಂಟ್ ಆಫ್ ದಿ ಎಲೆಕ್ಟ್ರಾನ್ ಇನ್ ಟರ್ಮ್ಸ್ ಆಫ್ ಇಟ್ಸ್ ಆ್ಯಂಗ್ಯುಲರ್ ಮೊಮೆಂಟಮ್. ಅದರ ಫಾರ್ಮುಲಾದಾಗ ಆ್ಯಂಗ್ಯುಲರ್ ಮೊಮೆಂಟಮ್ ಬರ್ಬೇಕಂತ. ಐತನ್ ನೋಡ್ರಿ, ಈಗಿಲ್ಲೇ ಆ್ಯಂಗ್ಯುಲರ್ ಮೊಮೆಂಟಮ್ ಐತನ? ಇಲ್ಲ. ಅದನ್ನು ಇಂಟ್ರೊಡ್ಯೂಸ್ ಮಾಡ್ಬೇಕು. ಹೆಂಗೆ ಮಾಡ್ತೀರಿ? ಮಲ್ಟಿಪ್ಲೈ ನ್ಯೂಮರೇಟರ್ ಆ್ಯಂಡ್ ಡಿನಾಮಿನೇಟರ್ ಬೈ M. ಬಿಕಾಸ್ MVR ಮಾಡ್ಬೇಕಂದ್ರೆ ನಮಗೆ VR ಇಲ್ಲಿ ಆಲ್ರೆಡಿ ಪ್ರೆಸೆಂಟ್ ಐತಿ. ಎರಡು ಕಡೆ M ಒಂದು ಮಲ್ಟಿಪ್ಲೈ ಮಾಡ್ಕೊಂಡ್ಬಿಟ್ರೆ ಮ್ಯೂ ಎಲ್ ಇಸ್ ಈಕ್ವಲ್ಸ್ ಟು E ಇಂಟು MVR ಈಸ್ EL ಡಿವೈಡೆಡ್ ಬೈ 2M. ಸೊ ದಿಸ್ ಆ್ಯಕ್ಚುಲಿ ಈಸ್ ದ ಫೈನಲ್ ಫಾರ್ಮುಲಾ ಫಾರ್ ರಿವಾಲ್ವಿಂಗ್ ಎಲೆಕ್ಟ್ರಾನದ್ದು ಏನದು ಮ್ಯಾಗ್ನೆಟಿಕ್ ಡೈಪೋಲ್ ಮೊಮೆಂಟ್. ಕರೆಂಟ್ ಇಂಟು ಏರಿಯಾ. ಆ್ಯಕ್ಚುಲಿ ಭಾರಿ ಸಿಂಪಲ್ ಐತಿದೆ, ಒಂದೇ ಸರ್ತಿ ಹಂಗೆ ಅನ್ಸುತ್ತೆ. ಕರೆಂಟ್ ಇಂಟು ಏರಿಯಾ ಏರಿಯಾ ಜಗದಾಗ ಏನು ಹಾಕ್ತೀವಿ? πr² ಸರ್ಕ್ಯುಲರ್ ಪಾತ್ ಐತೆ. ಕರೆಂಟ್ ಜಗದಾಗ ಚಾರ್ಜ್ ಬೈ ಟೈಮ್ ಟೇಕನ್ ಬೇಸಿಕ್ ಫಾರ್ಮುಲಾ ಯೂಸ್ ಮಾಡ್ಬೇಕು. ಇಲ್ಲಿ ಟೈಮ್ ಟೇಕನ್ ಇಸ್ ಈಕ್ವಲ್ಸ್ ಟು 1 ಸೆಕೆಂಡ್ ಅಂತ ಹೇಳಿ ತೊಗೊಳಕ್ಕೆ ಬರೋಂಗಿಲ್ಲ. ಬಿಕಾಸ್ ದೇರ್ ಇಸ್ ಓನ್ಲಿ ಒನ್ ಎಲೆಕ್ಟ್ರಾನ್ ವಿಚ್ ಹ್ಯಾಸ್ ಟು, ಅಂದ್ರೆ ಅದು ಒಂದು ತಿರುಗಬೇಕಲ್ಲ, ವಿಚ್ ಹ್ಯಾಸ್ ಟು ರಿವಾಲ್ವ್. ಅಲ್ಲೇ ಟೈಮ್ ಇಸ್ ಈಕ್ವಲ್ ಟು ಟೈಮ್ ಪೀರಿಯಡ್ ತೊಗೊಂಡ್ಬಿಡ್ತೀವಿ. ಅದಾದಮೇಲೆ ಈ ಟೈಮ್ ಪೀರಿಯಡಿಗೆ ಯೂಸಿಂಗ್ ದ ಫಾರ್ಮುಲಾ ವೆಲಾಸಿಟಿ ಇಸ್ ಈಕ್ವಲ್ಸ್ ಟು ಡಿಸ್ಟೆನ್ಸ್ ಟ್ರಾವೆಲ್ ಡಿವೈಡ್ ಬೈ ಟೈಮ್ ಟೇಕನ್, ಅದರಿಂದ ಟೈಮ್ಗೆ ನಾವು ಸಬ್ಸ್ಟಿಟ್ಯೂಟ್ ಮಾಡಿಕೊಂಡು 2πr/v ಮಾಡ್ತೀವಿ. ಇದನ್ನು ತೊಗೊಂಡು ಹೋಗಿ ಕರೆಂಟ್ನೊಳಗೆ ಹಾಕಿ ಲಾಸ್ಟಿಗೆ ಈ ಕರೆಂಟ್ ವ್ಯಾಲ್ಯೂ ಮತ್ತು ಏರಿಯಾದ ವ್ಯಾಲ್ಯೂ ತೊಗೊಂಡು ಹೋಗಿ ಈಕ್ವೇಷನ್ 1ನಾಗ ಹಾಕಿ ಕ್ಯಾಲ್ಕುಲೇಷನ್ ಮಾಡಿದ್ವಿ. EVR/2 ಅಂತ ಒಂದು ಫಾರ್ಮುಲಾ ಬಂತು. ಅಲ್ಲಿಗೆ ಆ್ಯಕ್ಚುಲಿ ಮುಗಿಬೇಕಾಗಿತ್ತು. ಬಟ್ ದೇ ವಾಂಟ್ ಮ್ಯಾಗ್ನೆಟಿಕ್ ಡೈಪೋಲ್ ಮೊಮೆಂಟ್ ಇನ್ ಟರ್ಮ್ಸ್ ಆಫ್ ಇಟ್ಸ್ ಆ್ಯಂಗ್ಯುಲರ್ ಮೊಮೆಂಟಮ್. ಅದನ್ನು ಹೆಂಗೆ ಎಕ್ಸ್ಪ್ರೆಸ್ ಮಾಡ್ತಾರೆ. ಸೊ ಅವಾಗ ಎರಡು ಕಡೆ ಮಾಸನ್ನು ಮಲ್ಟಿಪ್ಲೈ ಮಾಡಿ EL/2M ಅಂತ ಆಗ್ತದೆ.
ಸೊ ಈಗ ಆ್ಯಕ್ಚುಲಿ ಇನ್ನೊಂದು ಮಾತು ನಾನು ನಿಮಗೆ ಹೇಳ್ಬೇಕು, ಏನಂದ್ರೆ ಇದು ನಾವು ಲಾಸ್ಟ್ ಕ್ಲಾಸ್ನೊಳಗೆ ಡಿಸ್ಕಸ್ ಮಾಡಿರಲಿಲ್ಲ. ನಾವು ಏನು ಡಿಸ್ಕಸ್ ಮಾಡಿ ಬಿಟ್ಟಿದ್ವಿ ಅಂದರೆ ಮ್ಯಾಗ್ನೆಟಿಕ್ ಡೈಪೋಲ್ ಮೊಮೆಂಟ್ ಅಂತ ಒಂದು ಇರುತ್ತೆ. ಅದ್ರ ಫಾರ್ಮುಲಾ I/A, ನಂಬರ್ ಆಫ್ ಟರ್ನ್ ಜಾಸ್ತಿ ಇದ್ದರೆ N ಮಲ್ಟಿಪ್ಲೈ ಮಾಡ್ಬೇಕು. ಆಮೇಲೆ ಇದ್ರದ್ದು SI ಯೂನಿಟ್ ಹೇಳಿದ್ದು ನೋಡ್ರಿ ನಾನು ನಿಮ್ಗೆ. ಏನೈತೆ SI ಯೂನಿಟ್? ಕರೆಂಟ್ದು ಆಂಪಿಯರ್, ಏರಿಯಾದ ಮೀಟರ್ ಸ್ಕ್ವೇರ್, ಆಂಪಿಯರ್ ಮೀಟರ್ ಸ್ಕ್ವೇರ್. ಏನು ಡಿಸ್ಕಸ್ ಮಾಡಿಲ್ಲ ನಾವು ಮ್ಯಾಗ್ನೆಟಿಕ್ ಡೈಪೋಲ್ ಮೊಮೆಂಟ್ ಬಗ್ಗೆ ಅಂದರೆ, ಲೈಕ್ ನಿಮಗೆ ನೆನಪಿದ್ರೆ ಇಲೆಕ್ಟ್ರಿಕ್ ಡೈಪೋಲ್ ಮೊಮೆಂಟ್ ಈಸ್ ಅ ವೆಕ್ಟರ್ ಕ್ವಾಂಟಿಟಿ. ನೆನಪೈತ್ರಿ? ಇಲೆಕ್ಟ್ರಿಕ್ ಡೈಪೋಲ್ ಮೊಮೆಂಟ್ P is equals to 2AQ is a vector quantity whose direction is from negative charge to positive charge. ಇದು ಎಲೆಕ್ಟ್ರಿಕ್ ಚಾರ್ಜ್ ಆ್ಯಂಡ್ ಫೀಲ್ಡ್ಸ್ನೊಳಗೆ ಡಿಸ್ಕಸ್ ಮಾಡೀವಿ ನಾವು. ಎಲೆಕ್ಟ್ರಿಕ್ ಡೈಪೋಲ್ -Q ಇಂದ +Q ಕಡೆ ಡೈರೆಕ್ಷನ್ ಇರ್ತೈತಿ. ಯಾವುದ್ರದ್ದು? ಎಲೆಕ್ಟ್ರಿಕ್ ಡೈಪೋಲ್ ಮೊಮೆಂಟದ್ದು. ಸೊ ಲೈಕ್ ಎಲೆಕ್ಟ್ರಿಕ್ ಡೈಪೋಲ್ ಮೊಮೆಂಟ್ ಈಸ್ ಅ ವೆಕ್ಟರ್ ಕ್ವಾಂಟಿಟಿ ಆ್ಯಂಡ್ ಇಟ್ ಹ್ಯಾಸ್ ಅ ಡೈರೆಕ್ಷನ್. ಸಿಮಿಲರ್ಲಿ ಮ್ಯಾಗ್ನೆಟಿಕ್ ಡೈಪೋಲ್ ಮೊಮೆಂಟ್ ಅಂತೇನು ನಾವು ಡಿಸ್ಕಸ್ ಮಾಡೀವಲ್ಲ, ಅದು ಕೂಡ ಒಂದು ವೆಕ್ಟರ್ ಕ್ವಾಂಟಿಟಿ. ಇದು ಒಂದು ವೆಕ್ಟರ್ ಕ್ವಾಂಟಿಟಿ ಅಂದ್ರೆ ಆತು ಬಿಡ್ರಿ ಸರ್, ಚಲೋ ಆತೋದಿಲ್ಲ. ಇಲ್ಲ, ಅದಕ್ಕೊಂದು ಇದು ಬರುತ್ತಲ್ಲ, ಏನು ಡೈರೆಕ್ಷನ್. ಸೊ ಅದು ಡೈರೆಕ್ಷನ್ ಹೆಂಗೆ? ಸೊ ಅದು ಡೈರೆಕ್ಷನ್ ಹೆಂಗಂದ್ರೆ ಕರೆಂಟ್ ಇಂಟು ಏರಿಯಾ ವೆಕ್ಟರ್. ಇದನ್ನ ಏರಿಯಾನ ವೆಕ್ಟರ್ ಮಾಡ್ತಾರೆ. ಏನು ಹಂಗೆ ವೆಕ್ಟರ್ ಮಾಡ್ತಾರಂದ್ರೆ, ಈ ಏರಿಯಾ ಏನಿರ್ತದಲ್ಲ, ಇಲ್ಲಿ ಕಾಣಿಸೋದೈತಿದೆ ಏರಿಯಾ. ಸೊ ಈ ಏರಿಯಾನ ವೆಕ್ಟರ್ ಅಂತ ಮಾಡಿಕೊಂಡು ಈ ಏರಿಯಾಕ್ಕೆ ಒಂದು ನಾರ್ಮಲ್ ಡ್ರಾ ಮಾಡ್ತಾರೆ, ಪರ್ಪೆಂಡಿಕ್ಯುಲರ್ ಡ್ರಾ ಮಾಡ್ತಾರೆ. ಆ ಪರ್ಪೆಂಡಿಕ್ಯುಲರ್ ಯಾವ ಡೈರೆಕ್ಷನ್ನಾಗ ಬರುತ್ತಲ್ಲ, ಆ ಡೈರೆಕ್ಷನ್ ಒಳಗೆ ಮ್ಯಾಗ್ನೆಟಿಕ್ ಡೈಪೋಲ್ ಮೊಮೆಂಟದ ಡೈರೆಕ್ಷನ್ ಇರ್ತೈತಿ. ಸೊ ಈಗ ಈ ಏರಿಯಾಕ್ಕೆ ಪರ್ಪೆಂಡಿಕ್ಯುಲರ್ ಡ್ರಾ ಮಾಡ್ಬೇಕಂದ್ರೆ ಏನು ಡ್ರಾ ಮಾಡ್ಬೇಕು? ಏರಿಯಾಕ್ಕೆ ಪರ್ಪೆಂಡಿಕ್ಯುಲರ್ ಡ್ರಾ ಮಾಡ್ಬೇಕಂದ್ರೆ ಹಿಂಗೂ ಡ್ರಾ ಮಾಡ್ಬೋದಾ, ಟುವರ್ಡ್ಸ್ ದಿ ಅಬ್ಸರ್ವರ್, ಅಥವಾ ಹಿಂಗೆ ಡ್ರಾ ಮಾಡ್ಬೋದಲ್ಲ, ಅವೇ ಫ್ರಮ್ ದಿ ಅಬ್ಸರ್ವರ್. ಎರಡು ಬೇರೆ ಬೇರೆ ಆತಿಲ್ಲ ಅವಾಗ. ಸೊ ಏನು ಟ್ರೈ ಮಾಡಾಕತ್ತೀನಿ, ಮ್ಯಾಗ್ನೆಟಿಕ್ ಡೈಪೋಲ್ ಮೊಮೆಂಟ್ ಅಂತ ನಾವೇನು ಕಲ್ತೀವಲ್ಲ, ಕರೆಂಟ್ ಇಂಟು ಏರಿಯಾ, ಅದು ಕೂಡ ಒಂದು ವೆಕ್ಟರ್ ಕ್ವಾಂಟಿಟಿ. ಅದಕ್ಕೊಂದು ಡೈರೆಕ್ಷನ್ ಇರಬೇಕಲ್ಲ. ಈಗ ಆ ಡೈರೆಕ್ಷನ್ನು ಹೆಂಗಿರುತ್ತಂದ್ರೆ, ಏರಿಯಾಕ್ಕೊಂದು ವೆಕ್ಟರ್ ನಾರ್ಮಲ್ ಡ್ರಾ ಮಾಡ್ತಾರೆ, ಏರಿಯಾಕ್ಕೊಂದು ನಾರ್ಮಲ್ ಪರ್ಪೆಂಡಿಕ್ಯುಲರ್ ಡ್ರಾ ಮಾಡ್ತಾರೆ. ಹೆಂಗೆ ಡ್ರಾ ಮಾಡಬೇಕು ಅದನ್ನು ಹೇಳ್ತೇನೆ. ಇದನ್ನು ಡ್ರಾ ಮಾಡ್ಬೇಕಾದ್ರೆ ಟುವರ್ಡ್ಸ್ ದಿ ಅಬ್ಸರ್ವರ್ ಡ್ರಾ ಮಾಡಬೇಕು, ಏನು ಅವೇ ಫ್ರಮ್ ದಿ ಅಬ್ಸರ್ವರ್. ಹೆಂಗೆ ಡ್ರಾ ಮಾಡ್ಬೇಕಂದ್ರೆ ಇಲ್ಲಿ ರೈಟ್ ಹ್ಯಾಂಡ್ ಥಂಬ್ ರೂಲ್ ಯೂಸ್ ಮಾಡ್ಬೇಕು ರೀ. ಏನು ಯೂಸ್ ಮಾಡ್ಬೇಕು? ರೈಟ್ ಹ್ಯಾಂಡ್ ಥಂಬ್ ರೂಲ್. ಆ ರೈಟ್ ಹ್ಯಾಂಡ್ ಥಂಬ್ ರೂಲ್ ಪ್ರಕಾರ ಈ 4 ಫಿಂಗರ್ಸನ್ನು ಕರೆಂಟದ ಡೈರೆಕ್ಷನ್ ಒಳಗೆ ಇಡ್ಬೇಕು. ಕರೆಂಟ್ ಇಲ್ಲಿ ಆ್ಯಕ್ಚುಲಿ ಎಲೆಕ್ಟ್ರಾನ್ ನಾನು ಮಾರ್ಕ್ ಮಾಡೀನಿ. ಆ್ಯಕ್ಚುಲಿ ಇಲ್ಲೊಂದು ಕರೆಂಟ್ ನಾವು ತೊಗೊಂಡ್ವಿ ಅಂದರೆ ಅವಾಗ ಇದು ಯಾವ ಡೈರೆಕ್ಷನ್ನಾಗ ಹೋಗ್ತಿರುತ್ತಲ್ಲ ಕರೆಂಟ್, ಆ ಡೈರೆಕ್ಷನ್ ಒಳಗೆ ಫಿಂಗರ್ಸನ್ನು ಅರೇಂಜ್ ಮಾಡಿದ್ದಾರೆ. ಸಪೋಸ್ ಒಂದು ಎಕ್ಸಾಂಪಲ್ ಇಲ್ಲಿ ಮುಂದೆ ನಾವು ಡಿಸ್ಕಸ್ ಮಾಡ್ತೀವಿ. ಕರೆಂಟ್ ಆ್ಯಂಟಿ ಕ್ಲಾಕ್ ವೈಸ್ನಾಗ ಹೊಂಟಿದ್ರೆ ಥಂಬ್ ಟುವರ್ಡ್ಸ್ ದಿ ಅಬ್ಸರ್ವರ್ ಇದ್ದರೆ ಅವಾಗ ಈ ಏರಿಯಾದ ವೆಕ್ಟರ್ ಈ ಕಡೆ ಬಂದು ಮ್ಯಾಗ್ನೆಟಿಕ್ ಡೈಪೋಲ್ ಮೊಮೆಂಟ್ ಡೈರೆಕ್ಷನ್ ಹಂಗೆ ಬರ್ತೈತೆ. ಅಥವಾ ಕರೆಂಟ್ ಕ್ಲಾಕ್ ವೈಸ್ ಇದ್ದರೆ ಫಿಂಗರ್ಸ್ ನಾವು ಕ್ಲಾಕ್ ವೈಸ್ ಇಡ್ತೀವಿ, ಥಂಬ್ ಇನ್ಸೈಡ್ ಬರ್ತೈತೆ ಅವೇ ಫ್ರಮ್ ದಿ ಅಬ್ಸರ್ವರ್, ಆ ರೀತಿ. ಸೊ ಮ್ಯಾಗ್ನೆಟಿಕ್ ಡೈಪೋಲ್ ಮೊಮೆಂಟ್ ಈಸ್ ಅ ವೆಕ್ಟರ್ ಕ್ವಾಂಟಿಟಿ ಅಂದಂಗೆ ಆತ. ಈಗ ನಾವು ರಿವಾಲ್ವಿಂಗ್ ಎಲೆಕ್ಟ್ರಾನದ ಮ್ಯಾಗ್ನೆಟಿಕ್ ಡೈಪೋಲ್ ಮೊಮೆಂಟ್ ಕ್ಯಾಲ್ಕುಲೇಟ್ ಮಾಡಿವಂದ್ರೆ ಇದಕ್ಕೂ ಒಂದು ಈಗ ವೆಕ್ಟರ್ ಫಾರ್ಮ್ ಅಂತ ಇರುತ್ತೆ. ಅಲ್ಲಿ ಚೆಕ್ ಮಾಡಿ ಟೆಕ್ಸ್ಟ್ ಬುಕ್ನಾಗ ಕೊಟ್ರೆ ನೋಡ್ರಿ, ಏನು ಕೊಟ್ರೆ ಇಷ್ಟಾದಮೇಲೆ ಇಷ್ಟಕ್ಕೆ ಅವರು ಫೈನಲ್ ಫಾರ್ಮುಲಾ ಅಂತ ಮುಗಿಸಿಲ್ಲ, ಇನ್ ವೆಕ್ಟರ್ ಫಾರ್ಮ್ ಅಂತ ಬರ್ದಿರ್ತಾರೆ. ಸೊ ಇನ್ ವೆಕ್ಟರ್ ಫಾರ್ಮ್ ಅಂತ ಬರೋದು μL. ಸೊ ಇಲ್ಲಿ ಆ್ಯಕ್ಚುಲಿ ಇನ್ನೊಮ್ಮೆ ಹೇಳ್ತೀನಿ ನೋಡ್ರಿ, ನಾವು ಎಲ್ ಯಾಕೆ ಬರ್ದ್ವಿ ಸಬ್ಸ್ಕ್ರಿಪ್ಟ್ನೊಳಗೆ ಅಂದ್ರೆ ದಟ್ ಈಸ್ ಈಕ್ವಲ್ಸ್ ಟು EL/2m. ನಾವಿಲ್ಲಿ ಮ್ಯಾಗ್ನೆಟಿಕ್ ಡೈಪೋಲ್ ಮೊಮೆಂಟನ್ನು ಇದ್ರದ್ದು ಎಲೆಕ್ಟ್ರಾನದ ಮ್ಯಾಗ್ನೆಟಿಕ್ ಡೈಪೋಲ್ ಮೊಮೆಂಟನ್ನು ಇನ್ ಟರ್ಮ್ಸ್ ಆಫ್ ಇಟ್ಸ್ ಆ್ಯಂಗ್ಯುಲರ್ ಮೊಮೆಂಟಮ್ ಎಕ್ಸ್ಪ್ರೆಸ್ ಮಾಡೀವಿ ಅಂತ ಹೇಳಿ ಗೊತ್ತಾಗಕ್ಕೆ ಅದನ್ನು ಎಲ್ ಅಂತ ಬರೀತಾರೆ ಅಷ್ಟೇ. ಅಂದರೆ μL ಅಂದರೆ ಮ್ಯಾಗ್ನೆಟಿಕ್ ಡೈಪೋಲ್ ಮೊಮೆಂಟ್ ಆಫ್ ದಿ ಎಲೆಕ್ಟ್ರಾನ್ ಎಕ್ಸ್ಪ್ರೆಸ್ಡ್ ಇನ್ ಟರ್ಮ್ಸ್ ಆಫ್ ಇಟ್ಸ್ ಆ್ಯಂಗ್ಯುಲರ್ ಮೊಮೆಂಟಮ್ ಅಂತ ಹಂಗದು. ಸೊ ಇನ್ನು ವೆಕ್ಟರ್ ಫಾರ್ಮ್ ಅಂತಂದು ಡಿಸ್ಕಸ್ ಮಾಡತ್ತಿದ್ವಿ ನಾವು. ವೆಕ್ಟರ್ ಫಾರ್ಮ್ ಅಂತ ಬರೆದಾಗ ನೀವಲ್ಲೇ ಅಬ್ಸರ್ವ್ ಮಾಡಿದರೆ ಬರೀ EL/2m ಬರೆಯಂಗಿಲ್ಲ ಅವ್ರಿ, -EL/2m ಅಂತ ಬರೆದು ಈ ಎಲ್ಲಿಗೇನೋ ವೆಕ್ಟರ್ ಸಿಂಬಲ್ ಹಾಕ್ತಾರೆ. ಎಲ್ ಅಂದ್ರೆ ಏನಾಯ್ತಲ್ಲ, ಎಲ್ ಅಂದರೆ ಇದು ಏನದು ಇದು ಇದು ಆ್ಯಂಗ್ಯುಲರ್ ಮೊಮೆಂಟಮ್. ಈ ಆ್ಯಂಗ್ಯುಲರ್ ಮೊಮೆಂಟಮ್ ಈಸ್ ಆಲ್ಸೋ ಅ ವೆಕ್ಟರ್ ಕ್ವಾಂಟಿಟಿ. ಸೊ ಇಲ್ಲಿ ಮೈನಸ್ ಯಾಕೆ ಬಂತು ಇದ್ರ ಬಗ್ಗೆ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಈಗ. ಸೊ ನೀವು ಬೇಕಂದ್ರೆ ಈ ಸ್ಟೆಪ್ಸ್ ನಿಮ್ಗೆ ಕಂಫರ್ಟಬಲ್ ಅನ್ನಿಸ್ತಾವಂದ್ರೆ ಇದನ್ನು ಬರ್ಕೋರಿ.
ಆ್ಯಕ್ಚುಲಿ ಮಚ್ ಡಿಫ್ರೆನ್ಸ್ ಇಲ್ಲ. ನೀವು ಟೆಕ್ಸ್ಟ್ ಬುಕ್ನೊಳಗೆ ಅಬ್ಸರ್ವ್ ಮಾಡಿದ್ರೆ ಒಂದು 5% ಸ್ಟೆಪ್ಸ್ ಹಿಂದೆ ಮುಂದೆ ಆಗ್ಯಾವ. ನಿಮ್ಗೆ ಅದು ಆರ್ಡರ್ನೊಳಗೆ ಹೋಗ್ಬೇಕು ಅನ್ಸಿದ್ರೆ ಹಂಗೆ ಮಾಡಿರಿ, ಬರ್ಕೊಳ್ಳೋದು ಬೇಡ ಅಂದರೆ. ಇಲ್ಲಾಂದ್ರೆ ಬರ್ಕೊಂತೀರಿ ಬರ್ಕೋರಿ. ಸೊ ವಿಡಿಯೋ ಪಾಸ್ ಮಾಡಿ ಇದನ್ನು ಬರ್ಕೋರಿ. ನಾ ಇದನ್ನು ರಬ್ ಮಾಡೀಗ ಈ ಮೈನಸ್ ಯಾಕೆ ಬಂತಂತ ಎಕ್ಸ್ಪ್ಲೈನ್ ಮಾಡ್ತೀನಿ. ಓಕೆ, ಸೊ ಇದು ನೆಗೆಟಿವ್ ಸೈನ್ ಯಾಕೆ ಬರ್ತೈತಿ ಅಂದ್ರೆ, ಹಿಯರ್ ದ ನೆಗೆಟಿವ್ ಸೈನ್ ಇಂಡಿಕೇಟ್ಸ್ ದಟ್ ಇಲ್ಲಿ ಬರ್ದೀನಿ ನೋಡ್ರಿ. ಮ್ಯೂ ಎಲ್ ದಟ್ ಈಸ್ ದ ಮ್ಯಾಗ್ನೆಟಿಕ್ ಡೈಪೋಲ್ ಮೂಮೆಂಟ್ ಆಫ್ ದ ರಿವಾಲ್ವಿಂಗ್ ಎಲೆಕ್ಟ್ರಾನ್ ಮತ್ತು ಆ ಎಲೆಕ್ಟ್ರಾನದ್ದು ಆ್ಯಂಗ್ಯುಲಾರ್ ಮೊಮೆಂಟಮ್ ಇವು ಎರಡು ಅಪೋಸಿಟ್ ಡೈರೆಕ್ಷನ್ನಾಗಿರ್ತಾವಂತ. ಹೆಂಗಿದು ಅಂತ ನೋಡಿ. ಸೊ ಸ್ವಲ್ಪ ನೀವು ಲಕ್ಷ ಕೊಡ್ಬೇಕು. ಎಲ್ ಅಂದ್ರೆ ಏನು ಹೇಳ್ರಿ? ಆ್ಯಂಗ್ಯುಲಾರ್ ಮೊಮೆಂಟಮ್. ಓಕೆ, ಇಲ್ಲಿ ನಾ ಹಂಗೆ ಒಂದೆರಡು ಲಿಸ್ಟ್ ಮಾಡ್ತೀನಿ. ವೆಲಾಸಿಟಿ, ಆ್ಯಂಗ್ಯುಲಾರ್ ವೆಲಾಸಿಟಿ, ಎಕ್ಸಿಲರೇಷನ್, ಆ್ಯಂಗ್ಯುಲಾರ್ ಎಕ್ಸಿಲರೇಷನ್, ಮೊಮೆಂಟಮ್ ಅಂದರೆ ಲೀನಿಯರ್ ಮೊಮೆಂಟಮ್, ಆ್ಯಂಗ್ಯುಲಾರ್ ಮೊಮೆಂಟಮ್, ಫೋರ್ಸ್, ಟಾರ್ಕ್. ಈ ವೆಲಾಸಿಟಿ, ಎಕ್ಸಿಲರೇಷನ್, ಲೀನಿಯರ್ ಮೊಮೆಂಟಮ್ ಇವೆಲ್ಲ ನಾವು PUC ಫಸ್ಟ್ ಇಯರ್ನೊಳಗೆ ಪರ್ಟಿಕ್ಯುಲರ್ಲಿ ಮೋಷನ್ ಸ್ಟ್ರೇಟ್ ಲೈನ್, ಲಾಸ್ ಆಫ್ ಮೋಷನ್ ಅಲ್ಲಿ ಕಲ್ತಿದ್ವಿ. ಅಂದರೆ ಇವನ್ನ ಕಲಿಬೇಕಾದ್ರೆ ನಾವು ಸ್ಟ್ರೇಟ್ ಲೈನ್ ಮೋಷನ್ ಬಗ್ಗೆ ಫೋಕಸ್ ಮಾಡಿರ್ತೀವಿ. ಇವಿಷ್ಟು ಕ್ವಾಂಟಿಟೀಸ್ ಬರ್ತಾವೆ ಸರ್ಕ್ಯುಲಾರ್ ಮೋಷನ್ ಬಗ್ಗೆ ಡಿಸ್ಕಸ್ ಮಾಡ್ಬೇಕಾದ್ರೆ. ಸೊ ಇವು ವೆಕ್ಟರ್ ಕ್ವಾಂಟಿಟೀಸ, ಈ ಕಡೆದ್ದು ವೆಕ್ಟರ್ ಕ್ವಾಂಟಿಟೀಸ, ಈ ಕಡೆದ್ದು ವೆಕ್ಟರ್ ಕ್ವಾಂಟಿಟೀಸ. ಇವಕ್ಕೆ ಪೋಲಾರ್ ವೆಕ್ಟರ್ಸ್ ಅಂತ ಕರೀತಾರೆ. ಇವಕ್ಕೆ ಆಕ್ಸಿಯಲ್ ವೆಕ್ಟರ್ಸ್ ಅಂತ ಕರೀತಾರೆ. ದೇರ್ ಆರ್ ಟೂ ಕೈಂಡ್ಸ್ ಆಫ್ ವೆಕ್ಟರ್ಸ್, ಪೋಲಾರ್ ಆ್ಯಂಡ್ ಆಕ್ಸಿಯಲ್. ಪೋಲಾರ್ ವೆಕ್ಟರ್ಸ್ ಅಂದ್ರೆ whose direction is from one end to another end, one pole to another pole. Pole ಅಂದರೆ ಪೋಲ್ ಅಂತಲ್ಲ, ಎಕ್ಸಾಕ್ಟ್ಲಿ one end to another end. ಲೈಕ್ ಇನ್ನೊಂದು ಇಂಟ್ರೊಡ್ಯೂಸ್ ಮಾಡ್ಬೋದು ನಾ ಇಲ್ಲಿ, ಡಿಸ್ಪ್ಲೇಸ್ಮೆಂಟ್. ಡೈರೆಕ್ಷನ್ ಆಫ್ ಡಿಸ್ಪ್ಲೇಸ್ಮೆಂಟ್ ಈಸ್ ಫ್ರಮ್ ಇನಿಷಿಯಲ್ ಪೊಸಿಷನ್ ಟು ಫೈನಲ್ ಪೊಸಿಷನ್. ಅಂದರೆ ಒಂದು ಎಂಡ್ಸ್ ಅದಾವೆ ಈಗಲ್ಲ, ಈ ಎಂಡಿಂದ ಈ ಎಂಡ್ ಡಿಸ್ಪ್ಲೇಸ್ಮೆಂಟ್. ವೆಲಾಸಿಟಿ ಡೈರೆಕ್ಷನ್ ನೀವು ಕೇಳಿದರೆ, ಡೈರೆಕ್ಷನ್ ಆಫ್ ವೆಲಾಸಿಟಿ ಈಸ್ ಸೇಮ್ ಆಸ್ ದ್ಯಾಟ್ ಆಫ್ ಡಿಸ್ಪ್ಲೇಸ್ಮೆಂಟ್. ಈ ರೀತಿ ಇರ್ತಾವೆ ಇವು. ಒನ್ ಪೋಲ್, ಒನ್ ಎಂಡ್ ಟು ಅನದರ್ ಎಂಡ್ ಇದಕ್ಕೆ ಆಲ್ ದೀಸ್ ಆರ್ ಕಾಲ್ಡ್ ಆಸ್ ಪೋಲಾರ್ ವೆಕ್ಟರ್ಸ್. ಇವಕ್ಕೆ ಆಕ್ಸಿಯಲ್ ವೆಕ್ಟರ್ಸ್ ಅಂತ ಕರೀತಾರೆ. ಆಕ್ಸಿಯಲ್ ವೆಕ್ಟರ್ಸ್ ಅಂದ್ರೆ ದೀಸ್ ಆರ್ ದ ವೆಕ್ಟರ್ಸ್ ಹೂಸ್ ಡೈರೆಕ್ಷನ್ ಈಸ್ ಅಲಾಂಗ್ ದ ಆಕ್ಸಿಸ್ ಆಫ್ ರೊಟೇಷನ್. ಎನಿ ಆಬ್ಜೆಕ್ಟ್ ವಿಚ್ ಈಸ್ ಇನ್ ಸರ್ಕ್ಯುಲರ್ ಮೋಷನ್ ಹ್ಯಾಸ್ ಸಮಥಿಂಗ್ ಕಾಲ್ಡ್ ಆಕ್ಸಿಸ್ ಆಫ್ ರೊಟೇಷನ್. ಲೈಕ್ ಫ್ಯಾನ್, ನೀವು ಎಕ್ಸಾಂಪಲ್, ದ ಬೆಸ್ಟ್ ಎಕ್ಸಾಂಪಲ್ ಈಸ್ ಸೀಲಿಂಗ್ ಫ್ಯಾನ್. ನೀವು ತೊಗೊಂಡ್ರೆ ಆ ಫ್ಯಾನದ ಮೇಲೆ ಒಂದು ರಾಡ್ ಇರ್ತೈತೆ ವಿಚ್ ಕನೆಕ್ಟ್ಸ್ ಇಟ್ ವಿತ್ ದ ಹುಕ್ ರೂಫಿಗೆ ಕನೆಕ್ಟ್ ಮಾಡಿ. ಸೊ ಅಲ್ಲೇ ದಟ್ ರಾಡ್ ಕ್ಯಾನ್ ಬಿ ಕನ್ಸಿಡರ್ಡ್ ಆಸ್ ಆಕ್ಸಿಸ್ ಆಫ್ ರೊಟೇಷನ್. ಆಕ್ಸಿಸ್ ಆಫ್ ರೊಟೇಷನ್ ಹಿಂಗೆ ಸೆಂಟರ್ನಾಗ ಪಾಸ್ ಆಗಿ ಹೋಗ್ತೈತಿ, ಅದ್ರ ಸುತ್ತಲ ಇದು ಫ್ಯಾನ್ ತಿರುಗ್ತಿರುತ್ತೆ ಹಿಂಗೆ. ಸೊ ಈಗ ಫ್ಯಾನ್ ಹಿಂಗೆ ತಿರುಗೋಬೇಕಾರೆ ಫ್ಯಾನದ್ದು ಆ್ಯಂಗ್ಯುಲಾರ್ ವೆಲಾಸಿಟಿ ಇದಕ್ಕೊಂದು ಡೈರೆಕ್ಷನ್ ಐತಿ ಅಂದರೆ, ವಾಟ್ ಈಸ್ ದ ಡೈರೆಕ್ಷನ್ ಆಫ್ ಆ್ಯಂಗ್ಯುಲಾರ್ ವೆಲಾಸಿಟಿ ಅಂತ ಕೇಳಿದ್ರೆ ಹಿಂಗೆ ಅನ್ನಕ್ಕೆ ಬರೋಂಗಿಲ್ಲ. ವಾಟ್ ಈಸ್ ಡೈರೆಕ್ಷನ್ ಆಫ್ ಆ್ಯಂಗ್ಯುಲರ್ ಎಕ್ಸಿಲರೇಷನ್ ಹಿಂಗೆ ಅನ್ನಕ್ಕೆ ಬರೋಂಗಿಲ್ಲ. ಹಿಂಗೆ ಒಂದು ಡೈರೆಕ್ಷನ್ ಆತನ್ರಿ ಈಗ ಇದು ಆಗಂಗಿಲ್ಲ. ಸೊ ಇವಿಷ್ಟು ವೆಕ್ಟರ್ಸ್ ಹೆಂಗಂದ್ರೆ ಇವುಗಳನ್ನು ಅಲಾಂಗ್ ದ ಡೈರೆಕ್ಷನ್ ಆಫ್ ಅಥವಾ ಅಲಾಂಗ್ ದ ಆಕ್ಸಿಸ್ ಆಫ್ ರೊಟೇಷನ್ ತೊಗೊತಾರೆ. ಅಪ್ವರ್ಡ್ ಸರ, ಡೌನ್ವರ್ಡ್ ಸರ, ಡಿಪೆಂಡಿಂಗ್ ಆನ್ ವೆದರ್ ದ ಫ್ಯಾನ್ ಈಸ್ ರೊಟೇಟಿಂಗ್ ಇನ್ ಕ್ಲಾಕ್ ವೈಸ್ ಡೈರೆಕ್ಷನ್ ಆರ್ ಆ್ಯಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್. ಸೊ ನಾ ಏನು ಟ್ರೈ ಮಾಡಾಕತ್ತೀನಿ, ಒಂದಿಷ್ಟು ವೆಕ್ಟರ್ಸ್ ಹೆಂಗಿರ್ತಾವಂದ್ರೆ ಅವುಗಳ ಡೈರೆಕ್ಷನ್ ಒಂದು ಎಂಡ್ನಿಂದ ಇನ್ನೊಂದು ಎಂಡ್ ಕಡೆ ಇರ್ತೈತಿ. ಇನ್ನೊಂದಿಷ್ಟು ಹೆಂಗಿರ್ತಾವಂದ್ರೆ ಅವುಗಳ ಡೈರೆಕ್ಷನ್ ಅಲಾಂಗ್ ದ ಆಕ್ಸಿಸ್ ಇರ್ತೈತಿ. ಓಕೆ, ಸೊ ಆ್ಯಂಗ್ಯುಲಾರ್ ಮೊಮೆಂಟಮ್ ಇಲ್ಲಿ ನಾವೇನು ಡಿಸ್ಕಸ್ ಮಾಡಕ್ಕೆ ಹೊಂಟೀವಲ್ಲ ಈಸ್ ಆ್ಯನ್ ಎಕ್ಸಾಂಪಲ್ ಆಫ್ ಆಕ್ಸಿಯಲ್ ವೆಕ್ಟರ್. ಈಗ ಈ ಎಲೆಕ್ಟ್ರಾನ್ ಹಿಂಗೆ ತಿರುಗಬೇಕಾರೆ ಇದೊಂದು ಸರ್ಕ್ಯುಲರ್ ಪಾತ್ ಆತಿಲ್ರಿ. ಈಗ ಇಲ್ಲೊಂದು ಆಕ್ಸಿಸ್ ಆಫ್ ರೊಟೇಷನ್ ಹೆಂಗೆ ಅದು ಗೊತ್ತೇನ? ಇಮ್ಯಾಜಿನ್ ಮಾಡ್ಬೇಕು ನೀವು. ಇಲ್ಲಿ ಸೆಂಟರ್ ಮಾರ್ಕ್ ಮಾಡಿ, ದಿಸ್ ಈಸ್ ಆಕ್ಸಿಸ್ ಆಫ್ ರೊಟೇಷನ್. a perpendicular line which ಅಥವಾ a line which is perpendicular to the plane, ಈ ಸರ್ಕ್ಯುಲರ್ ಪ್ಲೇನಿಗೆ ಪರ್ಪೆಂಡಿಕ್ಯುಲರ್ ಆಗಿ ಒಂದು ಆಕ್ಸಿಸ್ ಆಫ್ ರೊಟೇಷನ್ ನೀವು ಹಿಂಗೆ ಇಮ್ಯಾಜಿನ್ ಮಾಡ್ಬೇಕು. ಇಲ್ಲಿಂದ ನಾನು ಹಿಂಗೆ ಡ್ಯಾಶ್ ಹಾಕ್ಕೊಂಡು ತೋರಿಸ್ಬೋದು. ಸೊ ಈ ಎಲೆಕ್ಟ್ರಾನಿಗೆ ಏನು ಆ್ಯಂಗ್ಯುಲಾರ್ ಮೊಮೆಂಟಮ್ ಐತಲ್ಲ, ಇಲ್ಲಿ ನನಗೆ ಏನು ಎಕ್ಸ್ಪ್ಲೇನ್ ಮಾಡೋದೈತಿ, ದ ಮೈನಸ್ ಸೈನ್ ಹಿಯರ್. ನೀವು ಅಲ್ಲಿ ಟೆಕ್ಸ್ಟ್ ಬುಕ್ ನೋಡಿದ್ರೆ ಈ ಡೈಗ್ರಾಮದ ಬಾಜು ಅಲ್ಲಿ ತೋರಿಸಿರ್ತಾರೆ ಹಿಂಗೆ ಮ್ಯೂ ಎಲ್ ಈಸ್ ಕ್ರಾಸ್ ಆ್ಯಂಡ್ ಆ್ಯಂಗ್ಯುಲಾರ್ ಮೊಮೆಂಟಮ್ ಈಸ್ ಡಾಟ್ ಅಂಥೇಳಿ. ಇದನ್ನು ಕ್ಲಾಸ್ನೊಳಗೆ ಡಿಸ್ಕಸ್ ಮಾಡಿವ ನಾವು. ಕ್ರಾಸ್ ಅಂದ್ರೆ ಮ್ಯಾಗ್ನೆಟಿಕ್ ಫೀಲ್ಡ್ ನನ್ನ ಕಡೆ ಬರಾಕತ್ತಿಲ್ಲ, ನಮ್ಮ ಕಡೆ ಬರಾಕತ್ತಿಲ್ಲ ಅಂದರೆ ಇಟ್ ಈಸ್ ಮೂವಿಂಗ್ ಅವೇ ಫ್ರಮ್ ಅಸ್. ಎಲ್ ಈಸ್ ಟುವರ್ಡ್ಸ್ ಅಸ್. ಸೊ ದಟ್ ಈಸ್ ವಾಟ್ ವಿ ಆರ್ ಟ್ರೈಂಗ್ ಟು ಅಂಡರ್ಸ್ಟ್ಯಾಂಡ್.
ಐ ಆಮ್ ಟ್ರೈಂಗ್ ಟು ಎಕ್ಸ್ಪ್ಲೈನ್ ಏನಂದ್ರೆ ಮ್ಯೂ ಎಲ್ ಮತ್ತು ಎಲ್ ಇಲ್ಲೇ ಅಪೋಸಿಟ್ ಡೈರೆಕ್ಷನಾಗಿ ಬರ್ತಾವೆ. ಮ್ಯೂ ಎಲ್ ಅವೇ ಫ್ರಮ್ ದಿ ಅಬ್ಸರ್ವರ್ ಹಿಂಗೆ ಹೋಗ್ತೈತಿ, ಡೈರೆಕ್ಷನ್ ಆಫ್ ಮ್ಯೂ ಎಲ್ ದಟ್ ಈಸ್ ಮ್ಯಾಗ್ನೆಟಿಕ್ ಡೈಪೋಲ್ ಮೂಮೆಂಟ್, ಡೈರೆಕ್ಷನ್ ಆಫ್ ಎಲ್ ಈಸ್ ಟುವರ್ಡ್ಸ್ ದಿ ಅಬ್ಸರ್ವರ್. ಇವೆರಡು ಅಪೋಸಿಟ್ ಹೆಂಗೆ ಬರ್ತಾವೆ ಅಂತ ಹೇಳ್ತೇನೆ. ಫಸ್ಟಿಗೆ ಎಲ್ ಬಗ್ಗೆ ನಾವು ಡಿಸ್ಕಸ್ ಮಾಡಾಗ್ತಿದ್ವಿ, ಹೌದಾ? ಸೊ ಎಲ್ ಅಂದ್ರೆ ಈ ಎಲೆಕ್ಟ್ರಾನಿಗೆ ಒಂದು ಆ್ಯಂಗ್ಯುಲಾರ್ ಮೊಮೆಂಟಮ್ ಐತಲ್ಲ, ಅದ ರೀ MVR. ಸೊ ಇದ್ರ ಡೈರೆಕ್ಷನ್ ಹೆಂಗಿರ್ತೈತಿ ಅಂದರೆ, ಇದ್ರದ್ದು ಆ್ಯಂಗ್ಯುಲಾರ್ ಮೊಮೆಂಟಮ್ ಒಂದೇ ಮಾತು, ಆ್ಯಂಗ್ಯುಲಾರ್ ಮೊಮೆಂಟಮ್ ಈಸ್ ಅನ್ axial vector whose direction is along the axis. The only thing we need to decide whether it is towards the observer or away from the axis. Along the axis of rotation ಅಂದ್ರೆ ಹಿಂಗೂ ಬರ್ಬೋದಾ ನಿಮ್ಮ ಕಡೆ, ಹಂಗೂ ಹೋಗ್ಬೋದು, ಹಿಂಗೆ ಗೋಡಾಗ ಆ ಕಡೆ. ಸೊ ಇಲ್ಲೇ ಆಕ್ಸಿಸ್ ಆಫ್ ರೊಟೇಷನ್ ಒಳಗೆ ಅದು ಹಿಂಗೋ ಅಂತ ಗೊತ್ತಾಗ್ಬೇಕಂದ್ರೆ ಇಲ್ಲಿ ನಾವು ಮತ್ತು ರೈಟ್ ಹ್ಯಾಂಡ್ ಥಂಬ್ ರೂಲ ಯೂಸ್ ಮಾಡ್ತೀವಿ. ಇದು PUC ಫಸ್ಟ್ ಇಯರ್ನೊಳಗೂ ಇತ್ತು, ರೈಟ್ ಹ್ಯಾಂಡ್ ಸ್ಕ್ರೂ ರೂಲ್ ಟೈಪ್, ರೈಟ್ ಹ್ಯಾಂಡ್ ಥಂಬ್ ರೂಲ್ ಅಂತ. ರೈಟ್ ಹ್ಯಾಂಡ್ ಥಂಬ್ ರೂಲ್ ಪ್ರಕಾರ ಅದು ಯಾವ ಆಬ್ಜೆಕ್ಟ್ ಎಲೆಕ್ಟ್ರಾನ್ ಅರ ಇರಲಿ ಅಥವಾ ನೀವೊಂದು ಹಗ್ಗಕ್ಕೆ ಇಲ್ಲೇ ಕಲ್ಲರ ಕಟ್ಟ್ರಿ, ಈ L = MVR ಫಾರ್ಮುಲಾದೊಳಗೆ ಚಾರ್ಜ್ ಅಂತ ಬರೋಂಗಿಲ್ಲ, ಪಾಸಿಟಿವ್ ಚಾರ್ಜ್ ನೆಗೆಟಿವ್ ಚಾರ್ಜ್ ಸಂಬಂಧ ಇಲ್ಲ. ಇಲ್ಲಿ ಯಾವ ಪಾರ್ಟಿಕಲ್ ತಿರ್ಕಾಗತ್ತಲ್ಲ ಅದು ಹೆಂಗೆ ತಿರುಗ್ತಿರ್ತೈತಲ್ಲ, ಆ್ಯಂಟಿ ಕ್ಲಾಕ್ ವೈಸ್ ಇರಲಿ ಕ್ಲಾಕ್ ವೈಸ್, ಅದು ಯಾವ ಡೈರೆಕ್ಷನ್ ಒಳಗೆ ತಿರುಗ್ತಿರುತ್ತೆ ಆ ಡೈರೆಕ್ಷನ್ ಒಳಗೆ ನೀವು ಫಿಂಗರ್ಸನ್ನು ಅರೇಂಜ್ ಮಾಡ್ಬೇಕು. ಸೊ ಫಿಂಗರ್ಸನ್ನ ಹಿಂಗೆ ಅರೇಂಜ್ ಮಾಡಿದ್ರಿ, ಥಂಬ್ ಯಾವ ಕಡೆ ಪಾಯಿಂಟ್ ಆಗಿರ್ತೈತಿ ದ್ಯಾಟ್ ಈಸ್ ಡೈರೆಕ್ಷನ್ ಆಫ್ ಆ್ಯಂಗ್ಯುಲಾರ್ ಮೊಮೆಂಟಮ್. ಇದು PUC ಫಸ್ಟ್ ಇಯರ್ನಾಗಿಂದ ಅಲ್ಲೂ ರೈಟ್ ಆ್ಯಂಡ್ ಥಂಬ್ ರೂಲ್. ಮ್ಯೂ ಎಲ್ಲಿಗೆ ನಾವು ರೈಟ್ ಆ್ಯಂಡ್ ಥಂಬ್ ರೂಲ್ ಹಚ್ತೀವಿ, ಅಂದರೂ ಅವೆರಡು ಆಪೋಸಿಟ್ ಬರ್ತಾವೆ. ಮಜಾ ಆಯ್ತು ಹೆಂಗೆ ಅಂತ ಹೇಳ್ತಾನೆ. ಸೊ ಈಗ ಎಲ್ ಡೈರೆಕ್ಷನ್ ಹೆಂಗೆ ಮಾಡೋದು, ಅಥವಾ ನೀವು ಒಂದು ಕೆಲಸ ಮಾಡಿರಿ, ಎಲೆಕ್ಟ್ರಾನ್ ಬಿಡ್ರಿ, ಒಂದು ಫ್ಯಾನ್ ತಿರುಗತ್ತಿ ಕೊರಿ, ಫ್ಯಾನ್ ಸೀಲಿಂಗ್ ಫ್ಯಾನ್, ಒಂದು ಫ್ಯಾನ್ ಹಚ್ಚಿದ್ರೆ ಕೆಳಗೆ ನಿಂದಿರ್ರಿ, ಹಿಂಗೆ ಹೋಗಿ ಅದು ಹಿಂಗೆ ಆ್ಯಂಟಿ ಕ್ಲಾಕ್ ವೈಸ್ ತಿರ್ಗಾಕತ್ತಿತ್ತಂದ್ರೆ ಅಲ್ಲೇ ನೀವು ನಿಮ್ಮ ಫಿಂಗರ್ಸನ್ನು ಹೆಂಗೆ ತಿರ್ಗಾತೈತಿ ಅವು ರೆಕ್ಕಿ ಅದ್ರ ತಕ್ಕಂಗೆ ಇಡ್ರಿ, ಇದು ಅವಾಗ ಡೌನ್ವರ್ಡ್ಸ್ ಬರ್ತೈತಿ ಹಿಂಗೆ. ಸೊ ಆ ಫ್ಯಾನಿಂದು ಆ್ಯಂಗ್ಯುಲಾರ್ ಮೊಮೆಂಟಮ್, ಫ್ಯಾನ್ಗೆ ಆ್ಯಂಗ್ಯುಲಾರ್ ಮೊಮೆಂಟಮ್ ಇರ್ತೈತಿ, ಫ್ಯಾನಿನ ರೆಕ್ಕಿಗೆ ಮಾಸ್ ಇರ್ತೈತಿ, ವೆಲಾಸಿಟಿ ಇರುತ್ತೆ, ರೇಡಿಯಸ್ ಇರುತ್ತೆ. ಸೊ ಡೈರೆಕ್ಷನ್ ಆಫ್ ಆ್ಯಂಗ್ಯುಲಾರ್ ಮೊಮೆಂಟಮ್ ಆಫ್ ದ ಫ್ಯಾನ್ ಈಸ್ ಡೌನ್ವರ್ಡ್ಸ್ ಇಫ್ ದ ಫ್ಯಾನ್ ಈಸ್ ರೊಟೇಟಿಂಗ್ ಇನ್ ಆ್ಯಂಟಿ ಕ್ಲಾಕ್ ವೈಸ್. ಕ್ಲಾಕ್ ವೈಸ್ ಇದ್ದರೆ ಅದ್ರ ತಕ್ಕಂಗೆ ಅಪ್ವರ್ಡ್ಸ್ ನಾವು ನೋಡ್ಬೋದು. ಈಗ ಇಲ್ಲೇ ಈ ರೀತಿ ಇತ್ತಲ್ಲ ಆ್ಯಂಟಿ ಕ್ಲಾಕ್ ವೈಸ್ ಅರೇಂಜ್ ಮಾಡಕತ್ತೀನಿ ನೋಡ್ರಿ. ನಾ ಇಲ್ಲ ಆ್ಯಂಟಿ ಕ್ಲಾಕ್ ವೈಸ್ ಫಿಂಗರ್ಸ್ ಅರೇಂಜ್ ಮಾಡೀನಿ. ಸೊ ಡೈರೆಕ್ಷನ್ ಆಫ್ ಎಲ್ ಈಸ್ ಟುವರ್ಡ್ಸ್ ಅಬ್ಸರ್ವರ್, ಇದು ಕ್ಲಿಯರ್ ಆತಂತ ಅಂದ್ಕೊಂಡಿನಿ ಎಲ್ಲಿದ್ದು. ನೆಕ್ಸ್ಟ್ ಮ್ಯೂ ಎಲ್ ಈಸ್ ಅವೇ ಫ್ರಮ್ ದಿ ಅಬ್ಸರ್ವರ್ ಅಂತಾರೆ. ಮ್ಯೂ ಎಲ್ ಅಂದ್ರೆ ಮ್ಯಾಗ್ನೆಟಿಕ್ ಡೈಪೋಲ್ ಮೊಮೆಂಟ್. ಆಗಲೇ ಹೇಳಿನ ಮ್ಯಾಗ್ನೆಟ್ ಡೈಪೋಲ್ ಮೊಮೆಂಟ್ ಈಸ್ ಅ ವೆಕ್ಟರ್ ಕ್ವಾಂಟಿಟಿ ಹೂಸ್ ಡೈರೆಕ್ಷನ್ ಈಸ್ ಅಲಾಂಗ್ ದ ಏರಿಯಾ ವೆಕ್ಟರ್. ಏರಿಯಾ ವೆಕ್ಟರ್ ಅಂದ್ರೆ ಇಲ್ಲೇನು ಏರಿಯಾ ಇರ್ತೈತಿ ಇದಕ್ಕೊಂದು ವೆಕ್ಟರ್ ಒಂದು ನಾರ್ಮಲ್ ಡ್ರಾ ಮಾಡ್ತಾರೆ. ಆ ನಾರ್ಮಲ್ ಟುವರ್ಡ್ಸ್ ದಿ ಅಬ್ಸರ್ವರ್ ಇರ್ಬೋದು, ಅವೇ ಫ್ರಮ್ ದಿ ಅಬ್ಸರ್ವರ್ ಇರ್ಬೋದು. ಹೆಂಗೆ ಅದನ್ನು ಡಿಸೈಡ್ ಮಾಡ್ತಾರೆ ಅಂತ ಹೇಳಿದ್ನಾರೆ ಕರೆಂಟ್ ನೋಡ್ತಾರೆ. ಮತ್ತಲ್ಲೇ ಕರೆಂಟ್ ಯಾವ ಡೈರೆಕ್ಷನ್ನಾಗ ಇರುತ್ತೆ ನೋಡಿಕೊಂಡು ರೈಟ್ ಹ್ಯಾಂಡ್ ಥಂಬ್ ರೂಲ್ ಹಚ್ತಾರೆ. ಓಕೆ, ಸೊ ಈಗ ನಾವೇನು ಮಾಡೋಕ್ಕೆ ಟ್ರೈ ಮಾಡಕತ್ತೀವಿ, ಮ್ಯೂ ಎಲ್ ಡೈರೆಕ್ಷನ್ ಗೊತ್ತಾಗ್ಬೇಕಂದ್ರೆ ರೈಟ್ ಹ್ಯಾಂಡ್ ಥಂಬ್ ರೂಲ್ ಮತ್ತು ಯೂಸ್ ಮಾಡ್ಬೇಕು. ಕರೆಂಟ್ ಹಿಂಗೆ ಮಾಡಿರಿ, ಕರೆಂಟ್ ಹೆಂಗೈತಿ ಇಲ್ಲ ಆ್ಯಂಟಿ ಕ್ಲಾಕ್ ವೈಸ್ ಐತಿಲ್ಲ ರೀ. ಸೊ ಕರೆಂಟ್ ಯಾವ ಡೈರೆಕ್ಷನಾಗ ಐತಿ ಆ ಡೈರೆಕ್ಷನಾಗ ಫಿಂಗರ್ಸ್ ಅರೇಂಜ್ ಮಾಡಿರಿ. ಸೊ ಥಂಬ್ ಹಿಂಗೆ ಬಂತು, ಎರಡು ಟುವರ್ಡ್ಸ್ ಅಬ್ಸರ್ವರ ಬಂದು ಅಲ್ಲಿ ನೀವು, ಮತ್ತು ಇದನ್ನು ಕ್ರಾಸ್ ಅದಕ್ಕೆ ಹಾಕ್ಯಾರ ಇವ್ರಿ, ಎರಡೂ ಸೇಮ್ ಒಂದು, ದೇ ಆರ್ ನಾಟ್ ಇನ್ ಅಪೋಸಿಟ್ ಡೈರೆಕ್ಷನ್, ನೆಗೆಟಿವ್ ಸೈನ್ ಕ್ಯಾನ್ಸಲ್ ಅಂತಿಲ್ಲ. ಹೆಂಗಂದ್ರೆ ಇದು ಎಲೆಕ್ಟ್ರಾನ್ ಆ್ಯಂಟಿ ಕ್ಲಾಕ್ ವೈಸ್ ಐತಾ, ಎಲೆಕ್ಟ್ರಾನ್ ಎಂಥ ಚಾರ್ಜ್, ನೆಗೆಟಿವ್ ಚಾರ್ಜ್. ಡೈರೆಕ್ಷನ್ ಆಫ್ ಕರೆಂಟ್ ಈಸ್ ಆಲ್ವೇಸ್ ಟೇಕನ್ ಅಪೋಸಿಟ್ ಟು ದ ಡೈರೆಕ್ಷನ್ ಆಫ್ ದ ನೆಗೆಟಿವ್ ಚಾರ್ಜ್. So that means if electron is revolving anti-clockwise, current is taken clockwise. So current clockwise ಅಂದ್ರೆ ಫಿಂಗರ್ಸ್ ಹಿಂಗೆ ಅರೇಂಜ್ ಮಾಡಿ ಥಂಬ್ ಅವೇ ಫ್ರಮ್ ದಿ ಅಬ್ಸರ್ವರ್ ಹೋತು. ಅದಕ್ಕೆ ಇದನ್ನು ಕ್ರಾಸ್ ಹಾಕ್ತಾರೆ, ಇದನ್ನು ಡಾಟ್ ಹಾಕ್ತಾರೆ, ಅದಕ್ಕೆ ಮೈನಸ್ ಸಿಂಬಾಲ್ ಬಂತಲ್ಲೇ. ದ ನೆಗೆಟಿವ್ ಸೈನ್ ಹಿಯರ್ ಇಂಡಿಕೇಟ್ಸ್ ದಟ್ ಮ್ಯೂ ಎಲ್ ಆ್ಯಂಡ್ ಎಲ್ ಆರ್ ಇನ್ ಅಪೋಸಿಟ್ ಡೈರೆಕ್ಷನ್. ಓಕೆ, ಸೊ ದಿಸ್ ಕಂಪ್ಲೀಟ್ಸ್ ಮ್ಯಾಗ್ನೆಟಿಕ್ ಡೈಪೋಲ್ ಮೊಮೆಂಟ್ ಆಫ್ ಅ ರಿವಾಲ್ವಿಂಗ್ ಎಲೆಕ್ಟ್ರಾನ್. ಇದ್ರ ಜೋಡಿ ಇನ್ನೊಂದೆರಡು ಟಾಪಿಕ್ಸ್ ಬರ್ತಾವೆ, ಗೈರೋ ಮ್ಯಾಗ್ನೆಟಿಕ್ ರೇಷಿಯೋ ಆ್ಯಂಡ್ ಬೋರ್ ಮ್ಯಾಗ್ನೆಟಾನ್ ಅಂತ ಹೇಳಿ. ಅವೊಂದಿಷ್ಟು ಡಿಸ್ಕಸ್ ಮಾಡಿ ಮುಗಿಸ್ಬಿಡೋಣ. ಓಕೆ, ಸೊ ಪೇಜ್ ನಂಬರ್ 28 ಕೊಟ್ಟರೆ ನೋಡ್ರಿ, ಗೈರೋ ಮ್ಯಾಗ್ನೆಟಿಕ್ ರೇಷಿಯೋ, ದ ರೇಷಿಯೋ ಆಫ್ ದ ಮ್ಯಾಗ್ನೆಟಿಕ್ ಮೊಮೆಂಟ್ ಆಫ್ ದಿ ಎಲೆಕ್ಟ್ರಾನ್ ಟು ಇಟ್ಸ್ ಆ್ಯಂಗ್ಯುಲಾರ್ ಮೊಮೆಂಟಮ್ ಈಸ್ ಕಾಲ್ಡ್ ಗೈರೋ ಮ್ಯಾಗ್ನೆಟಿಕ್ ರೇಷಿಯೋ. ಇಟ್ಸ್ ವ್ಯಾಲ್ಯೂ ನೀವಲ್ಲಿ ವ್ಯಾಲ್ಯೂಸ್ ಹಾಕಿ ಕ್ಯಾಲ್ಕುಲೇಷನ್ ಮಾಡಿದರೆ ಇಟ್ ಕಮ್ಸ್ ಔಟ್ ಆಸ್ 8.8 × 10⁻10 ಕೂಲಂಬ್ ಪರ್ kg. ದಿಸ್ ಹ್ಯಾಸ್ ಬೀನ್ ವೆರಿಫೈಡ್ ಎಕ್ಸ್ಪೆರಿಮೆಂಟಲಿ ಅಂತ. ಏನಿದು ಗೈರೋ ಮ್ಯಾಗ್ನೆಟಿಕ್ ರೇಷಿಯೋ ಅಂತ ಹೇಳ್ತೀನಿ. ಇಲ್ಲಿ ನಮಗೊಂದು ಫೈನಲ್ ಫಾರ್ಮುಲಾ ಬಂದಿತ್ತಲ್ಲ, ಯಾವುದದು, ಮ್ಯೂ ಎಲ್ ಇಸ್ ಈಕ್ವಲ್ಸ್ ಟು EL/2m.
ವೆಕ್ಟರ್ ಫಾರ್ಮ್ನಾಗ ಬರೆಯೋದಾದ್ರೆ ಮೈನಸ್ ಹಾಕ್ತೀವಿ ನಾವು, ಬರೀ ಮ್ಯಾಗ್ನಿಟ್ಯೂಡ್ ಅಷ್ಟೇ ಫೋಕಸ್ ಮಾಡ್ಬೇಕಾದ್ರೆ ನಾವು ಮೈನಸ್ ಬಿಟ್ಬಿಡ್ತೀವಿ, EL/2m ಆತ. ಸೊ ಇಲ್ಲಿ ಎಲ್ನ ಲೆಫ್ಟ್ ಸೈಡ್ ತೊಗೊಂಬರ್ತಾರೆ, μL ಡಿವೈಡೆಡ್ ಬೈ ಎಲ್. ಇಷ್ಟನ್ನು ನಾವು ಡಿಸ್ಕಸ್ ಮಾಡತ್ತೀವಿ ನೋಡ್ರಿ, ಇವೆರಡು ಅಪೋಸಿಟ್ ಡೈರೆಕ್ಷನ್ ಆಗಿರ್ತಾವೆ. μL ಮತ್ತು ಎಲ್ ಆ ಎಲೆಕ್ಟ್ರಾನದ್ದು ಮ್ಯಾಗ್ನೆಟಿಕ್ ಡೈಪೋಲ್ ಮೊಮೆಂಟ್ ಮತ್ತು ಆ್ಯಂಗ್ಯುಲಾರ್ ಮೊಮೆಂಟಮ್ ಇವೆರಡದು ರೇಷಿಯೋ ತೊಗೊಂಡ್ಬಿಡ್ತಾರೆ. ಈ ಕಡೆ ಏನು ಉಳಿತು, E ಡಿವೈಡೆಡ್ ಬೈ 2m. E ಅಂದರೆ ಏನು ಗೊತ್ತಾ, ಇದು m ಅಂದರೆ ಮಾಸ್ ಆಫ್ ಎಲೆಕ್ಟ್ರಾನ್, ಇದು ಇಲ್ಲ ಬರ್ದಿರಂಗಿಲ್ಲ ಅಷ್ಟೇ, m ಅಂತ ಅಷ್ಟೇ ಬರ್ದಿರ್ತೀವಿ. ಸೊ E ಡಿವೈಡೆಡ್ ಬೈ 2me. ಇಲ್ಲ ನೀವು ಇದಕ್ಕೆ ಗೈರೋ ಮ್ಯಾಗ್ನೆಟಿಕ್ ರೇಷಿಯೋ ಅಂತ ಕರೀತಾರೆ. ಅಂದ್ರೆ ಯಾವುದೇ ಒಂದು ಎಲೆಕ್ಟ್ರಾನ್ ಇರಲಿ, ಅಲ್ಲಿಗೆ ಬರ್ತೀನಿ ತಡ್ರಿ ನಾ, ಒಂದು ಯಾವುದೋ ಎಲೆಕ್ಟ್ರಾನ್ಪ ಹಿಂಗೆ ಎಲೆಕ್ಟ್ರಾನ್ ತಿರುಗಾಗತ್ತೈತಿ, ಹೌದಾ, ನ್ಯೂಕ್ಲಿಯಸ್ ಸುತ್ತಲ ಒಂದು ಎಲೆಕ್ಟ್ರಾನ್ ತಿರುಗಾಗತ್ತೈತಿ. ಈ ಎಲೆಕ್ಟ್ರಾನದ್ದು ಮ್ಯಾಗ್ನೆಟಿಕ್ ಡೈಪೋಲ್ ಮೊಮೆಂಟ್, ಅದ ಎಲೆಕ್ಟ್ರಾನದ್ದು ಆ್ಯಂಗ್ಯುಲಾರ್ ಮೊಮೆಂಟಮ್ MVR ಫಾರ್ಮುಲಾ, ಅವು ಎರಡು ತೊಗೊಂಡದ್ದು ರೇಷಿಯೋ ತೊಗೊಂಡು ದಟ್ ಇಸ್ ಕಾಲ್ಡ್ ಆಸ್ ಗೈರೋ ಮ್ಯಾಗ್ನೆಟಿಕ್ ರೇಷಿಯೋ. ಇಲ್ಲೇ ಎಲೆಕ್ಟ್ರಾನ್ ವ್ಯಾಲ್ಯೂ 1 ಚಾರ್ಜ್ ವ್ಯಾಲ್ಯೂ ಹಾಕಿ, ಇದು 9.1 10 - 31 ಇದಕ್ಕೆ ಇಂಟು 2 ಅಂತ ಒಂದು ಐತೆ. ಸೊ ಇದನ್ನು ನೀವು ಹಾಕಿದ್ರೆ ಅವ್ರು ಹೇಳ್ತಾರೆ 8.8 × 1010 ಇದು ಚಾರ್ಜ್ ಕೂಲಂಬ್, ಇದು ಮಾಸ್ kg, ಕೂಲಂಬ್ ಪರ್ kg ಅದ್ರ ಯೂನಿಟ್ ಬರ್ತದೆ. ಸೊ ದಿಸ್ ಇಸ್ ಕಾಲ್ಡ್ ಆಸ್ ಗೈರೋ ಮ್ಯಾಗ್ನೆಟಿಕ್ ರೇಷಿಯೋ ಆತ. ಇಲ್ಲಿ ಅವ್ರು ಏನು ಹೇಳಕ್ಕೆ ಟ್ರೈ ಮಾಡಾಕತ್ತಾರ ಅಂದ್ರೆ, ನಾನೊಂದು ಕೆಲಸ ಮಾಡ್ತೀನಿ, ಈ ಎಲ್ ಇತ್ತಲ್ರಿ, ಎಲ್ ಜಗದಾಗ MVR ಅಂತ ವಾಪಸ್ ರೀಪ್ಲೇಸ್ ಮಾಡ್ತೇನೆ, ಹೌದಾ. ಸೊ ಎಮ್ ಅವಾಗ ಕ್ಯಾನ್ಸಲ್ ಆಗ್ತಾವೆ, ಕ್ಯಾನ್ಸಲ್ ಮಾಡೋದು ಬೇಡ, ಒಂದು ಸ್ವಲ್ಪ ಹಂಗೆ ಅಬ್ಸರ್ವ್ ಮಾಡಿರಿ. E ಅಂದ್ರೆ ಏನು, ಚಾರ್ಜ್ ಆಫ್ ಎಲೆಕ್ಟ್ರಾನ್ ವಿಚ್ ಇಸ್ ಕಾನ್ಸ್ಟೆಂಟ್, 2 ಅಂದರೆ ಕಾನ್ಸ್ಟೆಂಟ್, m ಅಂದರೆ ಮಾಸ್ ಆಫ್ ಎಲೆಕ್ಟ್ರಾನ್ ಕಾನ್ಸ್ಟೆಂಟ್, m ಅಂದರೆ ಮಾಸ್ ಆಫ್ ಎಲೆಕ್ಟ್ರಾನ್ ಅಗೇನ್ ಕಾನ್ಸ್ಟೆಂಟ್. ಬಟ್ ವೆಲಾಸಿಟಿ ಆ್ಯಂಡ್ ರೇಡಿಯಸ್ ಆಫ್ ಆಲ್ ದ ಎಲೆಕ್ಟ್ರಾನ್ಸ್ ಕಾನ್ಸ್ಟೆಂಟ್ ಇರೋಂಗಿಲ್ಲ. ಆ ಎಲೆಕ್ಟ್ರಾನ್ ಯಾವ ಆರ್ಬಿಟ್ನೊಳಗೆ ತಿರುಗಾಗತ್ತೈತೆ ಅನ್ನೋದ್ರ ಮೇಲೆ ಅದರ ವೆಲಾಸಿಟಿ ಮತ್ತು ರೇಡಿಯಸ್ ಚೇಂಜ್ ಆಗ್ತಾವೆ. ಈಗದು ಔಟರ್ ಮೋಸ್ಟ್ ಆರ್ಬಿಟ್ನೊಳಗೆ ಎಲೆಕ್ಟ್ರಾನ್ ತಿರುಗಬೇಕಾದ್ರೆ ಅದ್ರದ್ದು ರೇಡಿಯಸ್ ಜಾಸ್ತಿ ಇರ್ತೈತೆ ಆಬ್ವಿಯಸ್ಲಿ. ಸೊ ಬರೀ μL ನೀವು ಕ್ಯಾಲ್ಕುಲೇಟ್ ಮಾಡಿದರೆ ಈ ಫಾರ್ಮುಲಾ ಏನು ಹೇಳ್ತೈತಿ ಅಂದರೆ, ದ ವ್ಯಾಲ್ಯೂ ಆಫ್ ಮ್ಯಾಗ್ನೆಟಿಕ್ ಡೈಪೋಲ್ ಮೊಮೆಂಟ್ ಚೇಂಜಸ್ ಫ್ರಾಮ್ ಎಲೆಕ್ಟ್ರಾನ್ ಟು ಎಲೆಕ್ಟ್ರಾನ್. ಅದು ಒಂದು ಆಟಮ್ನೊಳಗೆ ಇರಲಿ ಅವು ಎಲೆಕ್ಟ್ರಾನ್ಗಳು, ಬೇರೆ ಬೇರೆ ಎಲೆಕ್ಟ್ರಾನಿಗೆ ಬೇರೆ ಬೇರೆ ಮ್ಯಾಗ್ನೆಟಿಕ್ ಡೈಪೋಲ್ ಮೊಮೆಂಟ್ ಇರುತ್ತೆ, ಬಿಕಾಸ್ ದ ವ್ಯಾಲ್ಯೂ ಡಿಪೆಂಡ್ಸ್ ಆನ್ ದ ರೇಡಿಯಸ್ ಆ್ಯಂಡ್ ವೆಲಾಸಿಟಿ ಅಂದಂಗೆ ಆತ. ಅದರ ನಾವು ಎಲ್ ವ್ಯಾಲ್ಯೂ ಈ ಕಡೆ ತೊಗೊಂಡ್ಬಂದ್ಬಿಟ್ರೆ, ಎಲ್ ವ್ಯಾಲ್ಯೂ ಇತ್ತಲ್ಲ, EL/2me ಇತ್ತದ ಫಾರ್ಮುಲಾ, ಎಲ್ ಈ ಕಡೆ ತೊಗೊಂಡ್ಬಂದ್ಬಿಟ್ರೆ ಇಲ್ಲಿ ಉಳಿದ ವ್ಯಾಲ್ಯೂಸ್ ಅಂತ ಉಳಿದು ಬಂದರೆ ಎಲೆಕ್ಟ್ರಾನ್ ದ ಚಾರ್ಜ್ ವ್ಯಾಲ್ಯೂ ವಿಚ್ ಇಸ್ ಕಾನ್ಸ್ಟೆಂಟ್, 2 ಈಸ್ ಕಾನ್ಸ್ಟೆಂಟ್, ಮಾಸ್ ಆಫ್ ಎಲೆಕ್ಟ್ರಾನ್ ಇಸ್ ಕಾನ್ಸ್ಟೆಂಟ್. ಇದರಿಂದ ಏನಾಯ್ತಂದ್ರೆ ಪ್ರತಿಯೊಂದು ಎಲೆಕ್ಟ್ರಾನಿಗೆ ಅಂದರೆ ಬೇರೆ ಬೇರೆ ಎಲೆಕ್ಟ್ರಾನಿಗೆ ಬೇರೆ ಬೇರೆ μL ವ್ಯಾಲ್ಯೂ ಇರ್ಕೋವಲ್ದಕ್ಕೆ, ಆದರೆ ಎಲ್ಲ ಎಲೆಕ್ಟ್ರಾನಿಗೂ ಅದರದ್ದು ಮ್ಯಾಗ್ನೆಟ್ ಡೈಪೋಲ್ ಮೊಮೆಂಟ್ ಡಿವೈಡೆಡ್ ಬೈ ಅದರ್ ಎಲೆಕ್ಟ್ರಾನದ್ದು ನಾವು ಆ್ಯಂಗ್ಯುಲಾರ್ ಮೊಮೆಂಟಮ್ಲಿ ಡಿವೈಡ್ ಮಾಡಿದರೆ ಅದೇನು ವ್ಯಾಲ್ಯೂ ಬರುತ್ತೆ ದ್ಯಾಟ್ ಈಸ್ ಕಾನ್ಸ್ಟೆಂಟ್ ಫಾರ್ ಎವ್ರಿ ಎಲೆಕ್ಟ್ರಾನ್, ದ್ಯಾಟ್ ಈಸ್ ಕಾಲ್ಡ್ ಆಸ್ ಗೈರೋ ಮ್ಯಾಗ್ನೆಟಿಕ್ ರೇಷಿಯೋ. ದ ರೇಷಿಯೋ ಆಫ್ ಮ್ಯಾಗ್ನೆಟಿಕ್ ಡೈಪೋಲ್ ಮೊಮೆಂಟ್ ಆಫ್ ಎನಿ ಎಲೆಕ್ಟ್ರಾನ್ divided by its own angular momentum is always a constant and the value is 8.8 into 10⁻10 coulomb per kg. Next, Bohr magneton ಅಂತ ಒಂದು ಸಣ್ಣ ಟಾಪಿಕ್ ಐತೆ. We know that μL is equals to EL divided by 2me. ಈಗ ನಿಮಗೆ ನೆನಪಿದ್ರೆ ಆಟಮ್ಸ್ ಚಾಪ್ಟರ್ನೊಳಗೆ ನೀಲ್ಸ್ ಬೋರ್ ಬಂದು ಪಾಸ್ಟ್ಯುಲೇಟ್ಸ್ ಕೊಟ್ಟಿರ್ತಾನೆ. ಅಲ್ಲಿ ಅವ ಹೇಳ್ತಾನೆ ಏನಂತ ನಿಮ್ಗೆ ನೆನಪಿದ್ರೆ ಅವ ಹೇಳ್ತಾನೆ, ಎಲೆಕ್ಟ್ರಾನ್ಸ್ ರಿವಾಲ್ವ್ ಓನ್ಲಿ ಇನ್ ದೋಸ್ ಆರ್ಬಿಟ್ಸ್ ವಿಚ್ ಆರ್ ಸ್ಟೇಷನರಿ ಆರ್ಬಿಟ್ಸ್ ವೇರ್ ದ ಆಂಗ್ಯುಲಾರ್ ಮೊಮೆಂಟಮ್ ಆಫ್ ದಿ ಎಲೆಕ್ಟ್ರಾನ್ ಈಸ್ ಇಂಟಿಗ್ರಲ್ ಮಲ್ಟಿಪಲ್ ಆಫ್ h/2π, NH/2π ಅಂತ ಹೇಳ್ತಾನೆ ನೋಡ್ರಿ. ಎಲೆಕ್ಟ್ರಾನು ಯಾವ ಆರ್ಬಿಟ್ನೊಳಗೆ ತಿರುಗ್ತಾವಂದ್ರೆ ಆ ಆರ್ಬಿಟ್ನೊಳಗೆ ತಿರುಗಬೇಕಾದ್ರೆ ಆ ಎಲೆಕ್ಟ್ರಾನದ್ದು ಆಂಗ್ಯುಲಾರ್ ಮೊಮೆಂಟಮ್ ಎಲ್ ಹ್ಯಾಸ್ ಟು ಬಿ ಇಂಟಿಗ್ರಲ್ ಮಲ್ಟಿಪಲ್ ಆಫ್ h/2π. ಇದು ನಿಮ್ಗೆ ನೆನಪಿರ್ತೈತೆ. According to Bohr's quantization condition, L is equals to NH/2π, where N is equals to 1, 2, 3 and so on. H ಅಂದ್ರೆ ಪ್ಲ್ಯಾಂಕ್ಸ್ ಕಾನ್ಸ್ಟೆಂಟ್, ಇದು ಗೊತ್ತು ನಿಮ್ಗೆ. ಇಲ್ಲಿ ಏನು ಮಾಡಾಕತ್ತಾರ ಅಂದ್ರೆ ಇವರು ಜಸ್ಟ್ ಅ ಮಿನಿಟ್, ಬೋರ್ ಮ್ಯಾಗ್ನೆಟಾನ್ ಅಂದ್ರೆ ಏನು ಒಮ್ಮೆ ನಮಕ್ಲೆ ಅದು ಹೆಸರು ಕೇಳಿದ ಕೂಡ ಏನೋ ಒಂದು ಹೊಡೆದು ಅನ್ಸುತ್ತಾ ಅಂತ ಪರಿ ಏನು ಡಿಫಿಕಲ್ಟ್ ಅಲ್ಲದು ಹೇಳ್ತೀನಿ. ಹಂಗಂದ್ರೆ ಅದ್ರ ಮೀನಿಂಗ್ ಏನಂತ ಗೊತ್ತಾಗ್ತಿತ್ತು ಲಾಸ್ಟಿಗೆ. ಸೊ ಬೋರ್ ಮ್ಯಾಗ್ನೆಟಾನ್ ಈಗ ನೋಡ್ರಿ ಫಾರ್ಮುಲಾ ಏನೈತೆ ನಮಗೆ, μL is equals to EL divided by 2m. ಇವ್ರು ಏನು ಮಾಡ್ತಾರೆ, ಅಕಾರ್ಡಿಂಗ್ ಟು ಬೋರ್ಸ್ ಪಾಸ್ಟುಲೇಟ್ L is equals to NH/2π, ಹೌದಲ್ರಿ. ಸೊ ಇದನ್ನು ನಾವು ಕೂಡಿಸಿ ಬರೆದ್ರೆ
ಇ ಎನ್ ಹೆಚ್ ಬೈ 4m ಪೈ ಅಥವಾ 4πm ಹೆಂಗಾರ ಬರೀರಿ, ಹೌದಿಲ್ಲ ರೀ? ಇಷ್ಟು ಆತಿಲ್ಲ. ಈಗ ಸ್ವಲ್ಪ ನೀವು ಲಕ್ಷ ಕೊಟ್ರೆ ಇಲ್ಲೇ ಇವಿಷ್ಟು ಹೇಳ್ಕೊಂತ ಹೋಗ್ರಿ ನನಗೆ. ವಾಟ್ ಈಸ್ ಇ ಹಿಯರ್? ಚಾರ್ಜ್ ಆಫ್ ಎಲೆಕ್ಟ್ರಾನ್. ಹೆಚ್ ಈಸ್ ಪ್ಲಾಂಕ್ಸ್ ಕಾನ್ಸ್ಟೆಂಟ್, 4 ಕಾನ್ಸ್ಟೆಂಟ್, ಎಮ್ ಈಸ್ ಮಾಸ್ ಆಫ್ ಎಲೆಕ್ಟ್ರಾನ್, ಪೈ ಈಸ್ ಕಾನ್ಸ್ಟೆಂಟ್ 3.142. ಎನ್ ಅಂದ್ರೆ ಎಷ್ಟನೇಯ ಸ್ಟೇಷನರಿ ಆರ್ಬಿಟ್? ಫಸ್ಟ್ ಸ್ಟೇಷನರಿ ಆರ್ಬಿಟ್, ಸೆಕೆಂಡ್ ಸ್ಟೇಷನರಿ ಆರ್ಬಿಟ್, ಥರ್ಡ್ ಸ್ಟೇಷನರಿ ಆರ್ಬಿಟ್ ಅಂತಿರ್ತಾವಲ್ಲ. ಸಪೋಸ್ ಯಾವುದೋ ಒಂದು ಆಟಮ್ನೊಳಗೆ, ಈಗ ನೋಡ್ರಿ ಇದೊಂದು ಆಟಮ್, ಸೆಂಟ್ರ್ನೊಳಗೆ ನ್ಯೂಕ್ಲಿಯಸ್, ಇವು ಸ್ಟೇಷನರಿ ಆರ್ಬಿಟ್ಸ್ ಭಾಳಷ್ಟು ಇರ್ತಾವೆ, ಹೌದಾ? ಸಪೋಸ್ ವಿ ಆರ್ ಕನ್ಸಿಡರಿಂಗ್ ದ ಫಸ್ಟ್ ಸ್ಟೇಷನರಿ ಆರ್ಬಿಟ್. ಆ ಫಸ್ಟ್ ಸ್ಟೇಷನರಿ ಆರ್ಬಿಟ್ನೊಳಗೆ ಒಂದು ಎಲೆಕ್ಟ್ರಾನ್ ಐತೆ, ಫಸ್ಟ್ ಸ್ಟೇಷನರಿ ಆರ್ಬಿಟ್. ದಟ್ ಮೀನ್ಸ್ n is equals to 1. n is equals to 1. ಫಸ್ಟ್ ಸ್ಟೇಷನರಿ ಆರ್ಬಿಟ್ನೊಳಗಿರುವಂಥ ಒಂದು ಎಲೆಕ್ಟ್ರಾನದ್ದು ನಾವೀಗ ಮ್ಯಾಗ್ನೆಟಿಕ್ ಡೈಪೋಲ್ ಮೊಮೆಂಟದ್ದು ವ್ಯಾಲ್ಯೂಸ್ ಹಾಕಿ ಕ್ಯಾಲ್ಕುಲೇಟ್ ಮಾಡ್ತೀವಿ. ಅಂದ್ರೆ ಹೆಂಗೆ ಗೊತ್ತಾನೆ, ಇಲ್ಲಿ ಪುಟ್ n is equals to 1. ಸೊ ಇಲ್ಲಿ ತನಕ ಏನು ಮಾಡಿದ್ವಿ ನಾವು, ನಮ್ಗೆ ಒಂದು ಕಡೆ ಒಂದು ಫಾರ್ಮುಲಾ ಐತಿ, μl is equals to, ಇಲ್ಲೈತಲ್ಲ ಫಾರ್ಮುಲಾ ಯಾವುದು, EL divided by 2m. ಆ ಎಲ್ ಜಗದಾಗ NH/2π ಹಾಕಿ n ಜಗದಾಗ 1 ಹಾಕ್ರಿ ಅಂತ ಹೇಳಾಗತ್ತೆ. ಸೊ n ಜಗದಾಗ 1 ಹಾಕಿದರೆ ದ ವ್ಯಾಲ್ಯೂ ಬಿಕಮ್ಸ್, ದ ಫಾರ್ಮುಲಾ ಬಿಕಮ್ಸ್ EH divided by 4m π. ಸೊ ಇಲ್ಲಿ ವ್ಯಾಲ್ಯೂಸ್ ಹಾಕೊಂಡು ಹೊಂಟಾರ ಅವ್ರು. ಇಲ್ಲಿ ಚಾರ್ಜ್ ಆಫ್ ಎಲೆಕ್ಟ್ರಾನ್ ವ್ಯಾಲ್ಯೂ, ಇದು ಪ್ಲಾಂಕ್ಸ್ ಕಾನ್ಸ್ಟೆಂಟ್ ವ್ಯಾಲ್ಯೂ, ಮಾಸ್ ಆಫ್ ಎಲೆಕ್ಟ್ರಾನ್ ವ್ಯಾಲ್ಯೂ, ಪೈ ವ್ಯಾಲ್ಯೂ 3.142 ಹಾಕಿ ಕ್ಯಾಲ್ಕುಲೇಷನ್ ಮಾಡ್ಯಾರ ನೋಡ್ರಿ. ಅಲ್ಲಿ 1.6 × -19 × 6.63 × -34 divided by 4 into pi 3.14 into mass of electron 9.1 × -31. ಇದೆಲ್ಲ ಮಾಡಿದ ಮೇಲೆ ಅವರಿಗೆ ಒಂದು ವ್ಯಾಲ್ಯೂ ಬಂತಲ್ಲೇ, μl is equals to 9.27 into 10 raised to -24 ampere meter square. ಏನು ಕ್ಯಾಲ್ಕುಲೇಷನ್ ಮಾಡಿದ್ವಿ ಗೊತ್ತನ್ನು ನಾವು, ಒಂದು ಯಾವುದೋ ಆಟಮ್ ಒಳಗೆ ಒಂದನೆಯ ಸ್ಟೇಷನರಿ ಆರ್ಬಿಟ್, ಫಸ್ಟ್ ಸ್ಟೇಷನರಿ ಆರ್ಬಿಟ್ನೊಳಗೆ ತಿರುಗುವಂತಹ ಒಂದು ಎಲೆಕ್ಟ್ರಾನದ್ದು ಮ್ಯಾಗ್ನೆಟಿಕ್ ಡೈಪೋಲ್ ಮೊಮೆಂಟದ್ದು ಫಾರ್ಮುಲಾ ಅಲ್ಲ, ವ್ಯಾಲ್ಯೂನ ಕ್ಯಾಲ್ಕ್ ಮಾಡಿದ್ವಿ. ದಿಸ್ ಈಸ್ ದ ಫಾರ್ಮುಲಾ ಟು ಕ್ಯಾಲ್ಕುಲೇಟ್ ಮ್ಯಾಗ್ನೆಟಿಕ್ ಡೈಪೋಲ್ ಮೊಮೆಂಟ್ ಆಫ್ ಯಾವುದರ ಸುಡುಗಾಡು ಎಲೆಕ್ಟ್ರಾನ್, ಎನಿ ಎಲೆಕ್ಟ್ರಾನ್ ಯಾವುದರ ಇರಲಿ, ಅದನ್ನು ಕ್ಯಾಲ್ಕ್ ಮಾಡಾಕಿದೆ ಫಾರ್ಮುಲಾ. ಅದರೊಳಗೆ ನಾವೇನು ಮಾಡಿದ್ವಿ, ಯಾವುದೋ ಒಂದು ಆಟಮ್ನೊಳಗೆ ಒಂದನೆಯ ಸ್ಟೇಷನರಿ ಆರ್ಬಿಟ್ನೊಳಗೆ ತಿರುಗುವಂಥ ಒಂದು ಎಲೆಕ್ಟ್ರಾನದ್ದು ಮ್ಯಾಗ್ನೆಟಿಕ್ ಡೈಪೋಲ್ ಮೊಮೆಂಟ್ ಎಷ್ಟು ಬರ್ತೈತಿ ಅಂಥೇಳಿ ವ್ಯಾಲ್ಯೂಸ್ ಹಾಕಿದ್ವಿ. ಇಲ್ಲಿ ಏನು ಬಂದಿರುತ್ತೆ ಅದು 1 ಹಾಕಿ ಉಳ್ಕಿದೆಲ್ಲ ವ್ಯಾಲ್ಯೂಸ್ ಹಾಕಿ ಕ್ಯಾಲ್ಕುಲೇಷನ್ ಮಾಡಿದ್ವಿ. ದಿಸ್ ವ್ಯಾಲ್ಯೂ ವಿಚ್ ಈಸ್ ದ ಮ್ಯಾಗ್ನೆಟಿಕ್ ಡೈಪೋಲ್ ಮೊಮೆಂಟ್ ಆಫ್ ಆನ್ ಎಲೆಕ್ಟ್ರಾನ್ ಪ್ರೆಸೆಂಟ್ ಇನ್ ದ ಫಸ್ಟ್ ಸ್ಟೇಷನರಿ ಆರ್ಬಿಟ್, ದಿಸ್ ವ್ಯಾಲ್ಯೂ ಈಸ್ ಕಾಲ್ಡ್ ಆಸ್ ಬೋರ್ ಮ್ಯಾಗ್ನೆಟಾನ್. ಆ ವ್ಯಾಲ್ಯೂವಿಗೆ 1 ಬೋರ್ ಮ್ಯಾಗ್ನೆಟಾನ್ ಅಂತ ಕರೀತಾರೆ. ಇಷ್ಟಿದ್ರೆ ದಿಸ್ ಮಿನಿಮಮ್ ವ್ಯಾಲ್ಯೂ ಆಫ್ μi ಅಲ್ಲದು μl ಈಸ್ ಕಾಲ್ಡ್ ಬೋರ್ ಮ್ಯಾಗ್ನೆಟಾನ್. ಅರ್ಥ ಆತ್ರಿ ಇದೆ? ಅಂದರೆ n is equals to 1 ಹಾಕಿ L is equals to NH/2π ಹಾಕಿ ಕ್ಯಾಲ್ಕುಲೇಷನ್ ಮಾಡಿದರೆ 9.27 10 to -24 ಆಂಪಿಯರ್ ಮೀಟರ್ ಸ್ಕ್ವೇರ್. ಸೊ ಇನ್ನು ಒಂದು ಟಾಪಿಕ್ ಉಳಿತೀಗ ಥಿಯರಿ ಒಳಗೆ ಮೂವಿಂಗ್ ಚಾರ್ಜಸ್ ಆ್ಯಂಡ್ ಮ್ಯಾಗ್ನೆಟಿಸಮ್ ಇದ್ದು. ಸೊ ಅದನ್ನೊಂದು ನೆಕ್ಸ್ಟ್ ಕ್ಲಾಸ್ನೊಳಗೆ ನಾವು ಮುಗಿಸ್ಕೊಳ್ಳೋಣ, ವಿಚ್ ಈಸ್ ಮೂವಿಂಗ್ ಕಾಯಿಲ್ ಗ್ಯಾಲನೋಮೀಟರ್ ಆ್ಯಂಡ್ ಕನ್ವರ್ಷನ್ ಆಫ್ ಗ್ಯಾಲನೋಮೀಟರ್ ಇಂಟು ಅಮೀಟರ್ ಆ್ಯಂಡ್ ವೋಲ್ಟ್ ಮೀಟರ್. ಇದೆಲ್ಲ ಸೇರಿ ನೆಕ್ಸ್ಟ್ ವಿಡಿಯೋದೊಳಗೆ ಮುಗಿಸೋಣಂತೆ. ಅದಾದಮೇಲೆ ನಾವು ಮೂವಿಂಗ್ ಚಾರ್ಜಸ್ ಆ್ಯಂಡ್ ಮ್ಯಾಗ್ನೆಟಿಸಮ್ದು ಒಂದಿಷ್ಟು ನ್ಯೂಮರಿಕಲ್ಸ್ ನೋಡೋಣ. ದೆನ್ ವಿಲ್ ಗೋ ಬ್ಯಾಕ್ ಟು ನ್ಯೂಕ್ಲಿಯೈ ನ್ಯೂಮರಿಕಲ್ಸ್ ಆ್ಯಂಡ್ ಆಫ್ಟರ್ ದ್ಯಾಟ್ ರೇ ಆಪ್ಟಿಕ್ಸ್ ಆ್ಯಂಡ್ ವೇವ್ ಆಪ್ಟಿಕ್ಸದ್ದು ಕ್ವಿಕ್ ರಿವಿಷನ್ ವಿಡಿಯೋ ಮಾಡಿ ಹಾಕ್ತೇನೆ. ಸೊ ಹೋಪ್ಫುಲಿ ನಿಮ್ಮ ಪ್ರಿಪರೇಷನ್ ಚಲೋ ಹೊಂಟೈತಿ ಅಂತ ಅಂದ್ಕೊಂಡು ನಾನು. ಹೊರಗಿನ ಸಿಚುವೇಶನ್ಸ್ ಏನೇ ಇರಲಿ, ನ್ಯೂಸ್ ಚಾನಲ್ಸ್ನೊಳಗೆ ಆತ ಎಲ್ಲ ಆತ IPL ಆತ ಏನೇ ಇರಲಿ, ಇದರಿಂದ ಡಿಸ್ಟ್ರ್ಯಾಕ್ಟ್ ಆಗಲಾರ್ದೆ ನಿಮ್ಮದು ಒಂದು ಬಬಲ್ ಕ್ರಿಯೇಟ್ ಮಾಡ್ಕೊಂಡು ಅದ್ರ ಒಳಗಿದ್ದು ಅಟ್ ಅ ಸ್ಟ್ರೆಚ್ ಮಿನಿಮಮ್ 8 to 10 hours ಸ್ಟಡೀಸ್ ಡೈಲಿ ಮಾಡ್ಬೇಕು. ಈಗ ಮಿನಿಮಮ್ 8 ರಿಂದ 10 ತಾಸು. ಸೊ ಅದ್ರೊಳಗೆ ಭಾಳಷ್ಟು ಕ್ವಶನ್ಸ್ ಇರ್ತಾವೆ, ಯಾವ ಸಬ್ಜೆಕ್ಟ್ ಮಾಡಲಿ ಏನು ಮಾಡಲಿ ಅದನ್ನು ನೀವು ಡಿಸೈಡ್ ಮಾಡ್ಬೇಕು, ನಿಮ್ಗೆ ಹೆಂಗೆ ಕಂಫರ್ಟಬಲ್ ಆಗ್ತೈತಿ ನೋಡಿರಿ. ಪ್ಲ್ಯಾನ್ ಮಾಡ್ಕೊರಿ, ಟೈಮ್ ಟೇಬಲ್ ಹಾಕೋರಿ. ಯಾವ ಚಾಪ್ಟರ್ಸ್ ಓದಿಲ್ಲ, ಯಾವುದು ಕಾನ್ಫಿಡೆಂಟ್ ಇಲ್ಲ ಅವ್ನು ಮೊದಲು ಮುಗಿಸ್ಕೊರಿ. ಸೊ ಮತ್ತೊಂದು ಜನ ಹಿಂಗೆ ಕೇಳ್ತಿರ್ತಾರೆ CET ಮಾಡ್ಬೋದು ಈಗ ಅಂಥೇಳಿ. ಸೊ ಇಫ್ ಯು ಆರ್ ಕಾನ್ಫಿಡೆಂಟ್ ಅಬೌಟ್ ಯುವರ್ ಥಿಯರಿ ಪ್ರಿಪರೇಷನ್ ಯು ಕ್ಯಾನ್ ಡೂ ದ್ಯಾಟ್. ಓಕೆ, ಸೊ ಅದನ್ನು ಪ್ಲ್ಯಾನ್ ಮಾಡ್ಕೊರಿ. ಮತ್ತೇನು ನನಗೆ ಹೇಳೋದಿದ್ರೆ, ಹೆಂಗೂ ನಿಮ್ಮದು ಪ್ರಾಕ್ಟಿಕಲ್ ಎಕ್ಸಾಮ್ಸು ಥಿಯರಿ ಎಕ್ಸಾಮ್ಸದ್ದು ಆದ್ಮೇಲೆ ಇಟ್ಟಾರ ಒತ್ತೊಂದು ಚಲೋ ಆಯ್ತು ನಿಮಗೆ. ಅಟ್ ಅ ಸ್ಟ್ರೆಚ್ ಒಂದು ಕಡೆ ಕುಂತು ಓದೋಕ್ಕೆ ಟೈಮ್ ಸಿಗ್ತೈತಿ. ಹಿಂಗೆ ಟೈಮ್ ಸಿಕ್ಕಾಗೂ ನೀವು ಓದಲಿಲ್ಲ ಅಂದ್ರೆ ಇಟ್ಸ್ ಕಂಪ್ಲೀಟ್ಲಿ ಯುವರ್ ಫಾಲ್ಟ್.
ಸೊ ಈಗ ಅಟ್ ಅ ಸ್ಟ್ರೆಚ್ ನಿಮ್ಗೆ ಇನ್ನೂ ಅಪ್ರಾಕ್ಸಿಮೇಟ್ಲಿ 1 ಮಂತ್ 27-28 ಡೇಸ್ ಟುಡೇ ಈಗ ನಾನು ಇದು ರೆಕಾರ್ಡ್ ಮಾಡಿದ್ದು ಏಪ್ರಿಲ್ 30 ಈಗ ನಾನು ರೆಕಾರ್ಡ್ ಮಾಡಿದ್ದೆ. ಸೊ ಯು ಹ್ಯಾವ್ ಅಪ್ರಾಕ್ಸಿಮೇಟ್ 28 ಡೇಸ್ ಅಂದ್ರೆ ನಿಯರ್ಲಿ 1 ಮಂತ್ ಟೈಮ್ ಐತೆ. ಸೊ ಭಾಳಷ್ಟು ಆಲ್ರೆಡಿ ಕೆಲಸ ಮಾಡಿರ್ತೀರಿ, ಅದನ್ನು ಒಂದು ಕಡೆ ಸಮೇಷನ್ ಮಾಡ್ಕೊಂಡು ಕೆಲಸ ಮುಗಿಸ್ಕೊಡ್ರಿ. ಓಕೆ, ಮತ್ತೇನಾರ ಹೇಳೋದಿದ್ರೆ ನಾನು ಮತ್ತೆ ಮಾತಾಡ್ತೀನಂತ. ಥ್ಯಾಂಕ್ ಯು, ನಮಸ್ಕಾರ.